नाथाय रुक्मिणेशाय नमो वेदान्तवेदिनी। ओं रामाय रामभद्राय रामचंद्राय वेधसे रघुनाथाय नाथाय सीताया पदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्मजिज्ञासा। ओम ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೊ ಬ್ರಾಹ್ಮಣ ಬೊಬ್ಬೆ ಹೊಡ್ಕೊಂಡು ಬಂದ. ಏನಂತ ಹೇಳಿದರೆ, ನನ್ನ ಮೊದಲ 3 ಸಲ ಕೂಡ ತನ್ನ ಹೆಂಡತಿ ಮಕ್ಕಳನ್ನು ಪ್ರಸವಿಸಿದ್ದಾಳೆ. ಆದರೆ ಮಕ್ಕಳನ್ನು ನೋಡಿ ಇನ್ನೇನು ಅಂತ ಹೇಳುವಾಗ ಮಕ್ಕಳು ಅದೃಶ್ಯರಾಗಿದ್ದಾರೆ. ಈಗ ಇದು 4ನೇ ಸಲ. ಈಗ ಇನ್ನೇನು ಇವತ್ತೋ ನಾಳೆ ಪ್ರಸವ ಆಗಲಿಕ್ಕಿದೆ, ಬೊಬ್ಬೆ ಹುಡ್ಕೊಂಡು ಬಂದಿದ್ದಾನೆ. ಊರಿನ ರಾಜನಿಗೆ ಹೇಳಿಕೊಡಲಿಕ್ಕೆ ಸಮಸ್ಯೆ, ಈ ಸಲ ಹಾಗೆ ಆಗಬಾರ್ದು, ನೀವು ನೋಡ್ಕೊಳ್ಬೇಕು, ರಕ್ಷಣೆ ಕೊಡಬೇಕು ಅಂತ ಹೇಳ್ಕೊಂಡು ಇಲ್ಲಿ ಕೃಷ್ಣ ಮತ್ತು ವೇದವ್ಯಾಸರಿಂದ ದೀಕ್ಷೆ ಪಡ್ಕೊಂಡು ಕೃಷ್ಣ ಈ ಅಶ್ವಮೇಧ 1 ದಿವಸದ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರುವಂಥದ್ದು. ಕುದುರೆ ಹೋಗಿಬಿಟ್ಟು ಎಲ್ಲ ರಾಜರನ್ನು ಸೋಲಿಸಿ ಭೀಮಾರ್ಜುನರು ವಾಪಸ್ ಬಂದಿದ್ದಾರೆ ಕುದುರೆಯನ್ನು ಹಿಡ್ಕೊಂಡು. ಸೊ ಈ ಹೊತ್ತಿನಲ್ಲಿ ಈ ರೀತಿ ಬ್ರಾಹ್ಮಣ ಹೇಳಿದಾಗ ಅರ್ಜುನನಿಗೆ ಎಲ್ಲಿ ರಾಕ್ಷಸಾವೇಶ ಆಯಿತೋ ಏನೋ ಗೊತ್ತಿಲ್ಲ, ಸೀದಾ ಬಂದ ಹೇಳಿದ, ಏ ಬ್ರಾಹ್ಮಣ ಏನು ಪ್ರಾಬ್ಲಮ್ ನಿಂದು ಅಂತ ಹೇಳಿದರೆ, ಬ್ರಾಹ್ಮಣ ತನ್ನ ಸಮಸ್ಯೆ ಹೇಳಿದಾಗ ಹೇಳ್ತಾನೆ, ನಾನು ನಿನ್ನ ಮಕ್ಕಳನ್ನು ರಕ್ಷಣೆ ಮಾಡ್ತೇನೆ. ಬ್ರಾಹ್ಮಣನಿಗೆ ಆಶ್ಚರ್ಯ ಆಯಿತು. ನಾನು ಸಮಸ್ಯೆಯನ್ನು ಹೇಳಿಕೊಳ್ಳಲಿಕ್ಕೆ ಬಂದದ್ದು ಊರಿನ ಮಹಾರಾಜರು ಬಲರಾಮಕೃಷ್ಣರಿಗೆ, ಆದರೆ ಇದು ಯಾರು ನಾನು ರಕ್ಷಣೆ ಕೊಡ್ತೇನೆ ಅಂತೇಳಿದ್ದು? ಅದಕ್ಕೆ ಬ್ರಾಹ್ಮಣನಿಗೆ ಸಹಜವಾಗಿ ಹೇಳಿದ. ಬಲರಾಮ ಮಾತಾಡಲಿಲ್ಲ, ಕೃಷ್ಣ ಮಾತಾಡಲಿಲ್ಲ, ಕೃಷ್ಣನ ಮಕ್ಕಳು ಮಾತಾಡಲಿಲ್ಲ. ನೀವು ಯಾರು? ನಿಮಗೆ ರಕ್ಷಣೆ ಕೊಡುವಷ್ಟು ನಿಮಗೆ ಸಾಮರ್ಥ್ಯ ಇದೆಯಾ ಅಂತ ನೇರವಾಗಿಯೇ ಪ್ರಶ್ನೆ ಮಾಡ್ತಾನೆ. ಯಾಕಂತ ಹೇಳಿದರೆ ಅವನ ಸಮಸ್ಯೆ, ಅವನಿಗೆ ಬ್ರಾಹ್ಮಣನಿಗೆ ಆ ಸಮಸ್ಯೆ ಅಷ್ಟು ಗಂಭೀರವಾದ ಸಮಸ್ಯೆ ಇದೆ. ಆದ್ದರಿಂದ ಸುಮ್ಮನೆ ಯಾರು ರಕ್ಷಣೆ ಕೊಡ್ತೇನೆ ಅಂತ ಹೇಳಿದರೆ ನಂಬಲಿಕ್ಕೆ ಆಗುವಂಥ ಪ್ರಸಂಗ ಅಲ್ಲ ಅದು. ಆದ್ದರಿಂದ ಈ ರೀತಿ ಹೇಳಿದಾಗ ಅರ್ಜುನ ಹೇಳ್ತಾನೆ, ನಾನು ಅವರ ಹಾಗೆ ಅಲ್ಲ. ಅವರ ಹಾಗೆ ಅಲ್ಲ ಅಂದರೆ ಯಾರ ಹಾಗೆ ಅಲ್ಲ ಅಂತ ಹೇಳಿದರೆ, ನಾನು ಅವರ ಹಾಗೆ ಕೃಷ್ಣ ಬಲರಾಮ ಇವರ ಹಾಗೆ ನಾನಲ್ಲ ಅಂತ ಹೇಳಿದರೆ, ಅವರು ರಕ್ಷಣೆ ಮಾಡಲಿಲ್ಲ, ಬಟ್ ನಾನು ರಕ್ಷಣೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಸ್ವಲ್ಪ ಉದ್ದಟತನ ಆಯಿತು, ಅಧಿಕ ಪ್ರಸಂಗ ಆಯಿತು ಅರ್ಜುನನದ್ದು. ಸೊ ಈ ರೀತಿ ಹೇಳ್ತಾನೆ. ಸೊ ಈ ರೀತಿ ಹೇಳಿದಾಗ ಹೇಳಿಬಿಟ್ಟು ಏನಾಯಿತು, ಸರಿ ಅಂತ ಹೇಳ್ಕೊಂಡು ಏನಾಗ್ತದೆ, ಕೃಷ್ಣನ ಹತ್ರ ಹೋಗಿ ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ಹೋಗಿ ಬರ್ತೇನೆ ಅಂತ ಹೇಳಿದ್ಮೇಲೆ ಕೃಷ್ಣನಿಗೆ ಏನು ಹೇಳಬೇಕು ಇವನಿಗೆ ಅಂತೇಳಿದರೆ ಸ್ವಲ್ಪ ಹುಡುಗುತನ ಯಾರ್ದು, ಅರ್ಜುನನದ್ದು. ಅಂದರೆ ಮಕ್ಕಳನ್ನು ರಕ್ಷಣೆ ಮಾಡೋದು ಅಂತೇಳಿದರೆ ಏನಂತ ತಿಳ್ಕೊಂಡಿದ್ಯಪ್ಪ ನೀನು? ಆ ಮಕ್ಕಳು ಅದೃಶ್ಯರಾಗಿದ್ದಾರೆ ಅಂದರೆ ಅದೃಶ್ಯರಾಗಿ ಎಲ್ಲಿ ಹೋಗಿದ್ದಾರೆ, ಯಾವ ಲೋಕಕ್ಕೆ ಹೋಗಿದ್ದಾರೆ ಅಂತ ಏನಾದರೂ ತಿಳ್ಕೊಂಡಿದ್ದೀಯಾ? ಆ ಲೋಕಕ್ಕೆ, ಯಮಲೋಕಕ್ಕೆಲ್ಲ ನಿನ್ನಿಂದ ಹೋಗ್ಲಿಕ್ಕಾಗತ್ತಾ? ನಿನ್ನನ್ನು ಅಲ್ಲಿ ಸೆಕ್ಯೂರಿಟಿ ಗಾರ್ಡೇ ವಾಪಸ್ ಕಳಿಸಿಬಿಡ್ತಾನೆ. ಹೋಗೋ, ಎಲ್ಲಿ ಯಾರಪ್ಪ, ಎಲ್ಲಿಗೆ ಬರ್ದೆ, ಯಾರನ್ನು ನೋಡ್ಬೇಕು ನಿನಗೆ, ನೀ ಹಾಗೆಲ್ಲ ನೋಡಲಿಕ್ಕಾಗೋದಿಲ್ಲ, ಹೋಗು ವಾಪಸ್ಸು ಅಂತ. ಸೊ ಈ ರೀತಿ ಭಗವಂತ ಕೃಷ್ಣನಿಗೆ ಎಲ್ಲ ವಿಷಯ ಗೊತ್ತಿರುವ ಕಾರಣ ಹೇಳ್ತಾನೆ, ಏನದು ಅರ್ಜುನ ಅಂತೇಳಿದೆ, ಹಿಂದೆ ಮುಂದೆ ನೋಡದೆ ನೀನು ಈ ಕೆಲಸ ಮಾಡ್ತೀಯಲ್ಲ ಅಂತ ಏನು ಹೇಳಲಿಲ್ಲ ಕೃಷ್ಣ. ಸೊ ಆಗತ್ತಾ ನಿನ್ನಿಂದ ಅಂತ ಕೇಳಿದ. ಅಷ್ಟು ಕೇಳಿದ್ದೆ ಅರ್ಜುನನಿಗೇನಾಯಿತು, ಮುಖ ಕೆಂಪಾಗೋಯ್ತು. ಅಂತೇಳಿದರೆ ಕೃಷ್ಣ ಈ ರೀತಿ ಕೇಳಿಬಿಟ್ಟಲ್ಲ, ಆಗುತ್ತಾ ನಿನ್ನಿಂದ ಅಂತೇಳಿದರೆ ತಾನು ತಿಳ್ಕೊಂಡಿದ್ದೊಂದು ಆಗಿದ್ದೊಂದು ಅಂತೇಳಿದರೆ ಏನಿದು, ಈ ಕಾಂಡವನ ಅಲ್ಲಿ ಏನಂತೇಳಿದರೆ ಇಂದ್ರ ಮಳೆ ಸುರಿಸಬಾರ್ದು ಅಂತೇಳಿಬಿಟ್ಟು ಇವನು ಅದಕ್ಕೆ ಮೇಲ್ಛಾವಣಿ ಮತ್ತು ಸುತ್ತ ಅಂದರೆ ಯಾವ ಪ್ರಾಣಿಗಳು ತಪ್ಪಿಸಿಕೊಂಡು ಹೋಗಬಾರ್ದು ಅಂತ ಬಾಣಗಳಿಂದ ಒಂದು ಏನು ಕೋಟೆ ನಿರ್ಮಿಸಿದ. ಇವ ತಿಳ್ಕೊಂಡಿರ್ಬೇಕು ಅರ್ಜುನ, ನಾನು ಈ ರೀತಿ ಒಂದು ಕೋಟೆ ನಿರ್ಮಿಸಿ ಬಿಡ್ತೇನೆ, ಎಲ್ಲಿ ಆ ಸೂತಿಕಾಗ್ರಹ ಇದೆಯಲ್ಲ, ಎಲ್ಲಿ ಹೆರಿಗೆ ಆಗುವಂಥ ಜಾಗ. ಸೊ ಅದೃಶ್ಯರಾಗೋದು ಎಲ್ಲಿಂದ ಮಕ್ಕಳು ಅಂತ ತಿಳ್ಕೊಂಡಿರಬೇಕು ಯಾರು, ಅರ್ಜುನ.
ಇದು ಏನು ಅಂದರೆ ಯಾವುದೇ ಒಂದು ಜವಾಬ್ದಾರಿ ಕೊಳ್ಳುವುದಾಗಲಿ ಅಥವಾ ಯಾವುದಾದ್ರೂ ಒಂದು ಆಯಿತು ಅಂತ ಹೇಳುವ ಮೊದಲು ಸುಮಾರು ಯೋಚನೆ ಮಾಡಿ ಆಯಿತು ಅಂತ ಹೇಳಬೇಕು. ಇದು ಸುಮ್ಮನೆ ಹೇಳಿಬಿಟ್ಟಿದ್ದಾನೆ ಅರ್ಜುನ ಅನ್ನುವಂಥದ್ದು ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣ ಕೇಳಿದಾಗ ಅರ್ಜುನನಿಗೂ ಗೊತ್ತಾಗಿರಬೇಕು, ಓ ಬಹುಶಃ ನಾನು ಸರಿಯಾಗಿ ಯೋಚನೆ ಮಾಡದೆ ಏನಾದರೂ ಈ ರೀತಿ ನಿರ್ಧಾರ ತಗೊಂಡೋ ಏನೋ ಅಂತ ತಿಳ್ಕೊಂಡು, ಸರಿ ಈಗ ನಿರ್ಧಾರ ಅಂತೂ ತಗೊಂಡಿದ್ದಾಯಿತು, ಬ್ರಾಹ್ಮಣನಿಗೆ ಹೇಳಿದ್ದಾಗಿದೆ ನಾನು ರಕ್ಷಣೆ ಮಾಡ್ತೀನಿ ಅಂತ, ಇನ್ನೂ ಅದರಲ್ಲಿ ಹಿಂದೇಟು ಹಾಕುವಂಥದ್ದು ಅಲ್ಲ, ನನ್ನಿಂದ ಆಗೋದಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ಅದು ಆಗೋದಿಲ್ಲ. ಹೇಳಿ ಆಯಿತು, ಮಾತು ಆಡಿದ ಮೇಲೆ ಹೋಯ್ತದು, ಮುತ್ತು ಕೆಳಗೆ ಬಿದ್ದರೆ ಹೋಯ್ತದು, ಮತ್ತೆ ಏನು ಮಾಡಲಿಕ್ಕಾಗೋದಿಲ್ಲ. ಕನ್ನಡಿ ಕೆಳಗೆ ಬಿದ್ದರೆ ಒಡೆದು ಹೋಯ್ತು, ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಈ ರೀತಿ ಮಾತು ಕೊಟ್ಟಾಗಿದೆ ಬ್ರಾಹ್ಮಣನಿಗೆ. ಕೃಷ್ಣ ಈ ರೀತಿ ಹೇಳಿದಾಗ ಏನೋ ಒಂಥರ ನಾಚಿಕೆನೂ ಆಯಿತು, ಒಂಥರ ಅವಮರ್ಯಾದೆ ಆದಾಗ ಆಯಿತು ಅರ್ಜುನನಿಗೆ. ಅದಕ್ಕೆ ಒಂದು ಪ್ರತಿಜ್ಞೆನೂ ಮಾಡಿಬಿಟ್ಟ ಅಂತ. ಅಂದರೆ ಒಂದು ಶುರುವಿದ್ದು ನಿಮ್ಮ ಏನು ಮೆಟ್ಲು ತಪ್ಪಾದರೆ ಎರಡನೇ ಮೆಟ್ಲು ಕೂಡ ನೀವು ಇಡುವಂಥದ್ದು ತಪ್ಪೇ ಆಗಿರ್ತದೆ. ಆದ್ದರಿಂದ ಮೊದಲನೇ ಹೆಜ್ಜೆ ಇಡುವ ಮೊದಲೇ ಯೋಚನೆ ಮಾಡಬೇಕು. ಮೊದಲನೇ ಹೆಜ್ಜೆ ಆದಮೇಲೆ ಎರಡನೇ ಹೆಜ್ಜೆ ನೀವು ಮತ್ತೆ ಇಟ್ಕೊಂಡು ಮುಂದೆ ಹೋಗಲೇಬೇಕಾಗತ್ತಲ್ವ. ಅದಕ್ಕೋಸ್ಕರ ಈಗ ಏನಾಗಿದೆ ಅಂತ ಹೇಳಿದರೆ, ಕೃಷ್ಣ ಕೇಳಿದ, ಅರ್ಜುನ ಹೇಳಿದ, ತಾನು ಕೊಟ್ಟ ಮಾತಿಗೆ ಆ ಮಾತು ನಡೆಸಿಕೊಡ್ತೇನೆ ಅನ್ನುವಂಥದ್ದಕ್ಕೆ ಇನ್ನೊಂದು ಪ್ರತಿಜ್ಞೆ ಮಾಡಿದ ಅಂತ ಅಲ್ಲಿ ಹೇಳ್ತಾರೆ ಆಚಾರ್ಯರು. ಏನದು ಪ್ರತಿಜ್ಞೆ ಅಂತ ನೋಡುವ ವೈಲರೆ. ಪ್ರವೇಕ್ಷೇ ಶಕ್ತಶ್ಚೇಟಿತ್ಯುಕ್ತ್ವಾ ಸರ್ವಯಾದವೈಃ ಯಯೌ ನ ರಾಮ ಪ್ರದ್ಯುಮ್ನಾವನಿರುದ್ಧಂ ಚ ಕೇಶವಃ ನ್ಯಯೋಜಯತ್ ಸತ್ಸಾಹಾಯೇ ಯಶಸ್ತೇಷ್ವಭಿರಕ್ಷಿತುಂ. 22ನೇ ಶ್ಲೋಕ. ಅರ್ಜುನನು ಮುಂದುವರೆದು ಹೇಳ್ತಾನೆ, ಒಂದೊಮ್ಮೆ ನಾನು ಬ್ರಾಹ್ಮಣನ ಮಕ್ಕಳನ್ನು ರಕ್ಷಿಸುವಲ್ಲಿ ಅಸಮರ್ಥನಾದರೆ ಅಗ್ನಿಯನ್ನು ಪ್ರವೇಶಿಸುವನು ಅಂತ ಈ ರೀತಿ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಪ್ರತಿಜ್ಞೆ ಮಾಡಿಕೊಂಡು ಸಮಸ್ತ ಯಾದವರಿಂದ ಕೂಡಿಕೊಂಡು ಅಲ್ಲಿ ಹೊರಡುತ್ತಾನೆ. ಕೃಷ್ಣನು ರಾಮಾದಿಗಳಲ್ಲಿ ಯಶಸ್ಸನ್ನು ರಕ್ಷಿಸುವುದಕ್ಕಾಗಿ ಅರ್ಜುನ ಸಹಾಯಕ್ಕೋಸ್ಕರ ಬಲರಾಮನನ್ನು, ಪ್ರದ್ಯುಮ್ನನ್ನು, ಅನಿರುದ್ಧನು ಈ ರೀತಿ ಯಾರನ್ನು ಕೂಡ ನಿಯೋಗಿಸಲಿಲ್ಲವಂತೆ. ವನ್ನಿ ಪ್ರವೇಕ್ಷ್ಯೇ ಅಶಕ್ತಶ್ಚೇತ್ ಇತ್ಯುಕ್ತ್ವಾ ಸರ್ವಯಾದವೈಃ ಯಯೌ ನ ರಾಮ ಪ್ರದ್ಯುಮ್ನೌ ಅನಿರುದ್ಧಂಚ ಕೇಶವಃ ನ್ಯಯೋಜಯತ್ ತತ್ಸಹಾಯೇ ಯಶಃ ತೇಷು ಅಭಿರಕ್ಷಿತುಂ. ವನ್ನಿಂ ಪ್ರವೇಕ್ಷ್ಯೇ ಅಶಕ್ತಶ್ಚೇತ್ ಇತಿ ಉಕ್ತ್ವಾ ಸರ್ವಯಾದವೈಃ ಯಯೌ ನ ರಾಮ ಪ್ರದ್ಯುಮ್ನ ಅನಿರುದ್ಧಂಚ ಕೇಶವಃ ನ್ಯಯೋಜಯತ್ ತತ್ಸಹಾಯೇ ಯಶಃ ತೇಷು ಅಭಿರಕ್ಷಿತುಂ. ಇವಾಗ ಕೃಷ್ಣನಿಗೆ ಏನು ಮಾಡೋದು? ಈಗ ಕೃಷ್ಣನಿಗೆ ಅಂತೇಳಿದರೆ ಅರ್ಜುನ ಬೇಕಾದವನು, ಅರ್ಜುನನನ್ನು ಬಿಟ್ಟಾಕ್ಲಿಕ್ಕಾಗೋದಿಲ್ಲ. ಆದರೆ ಅರ್ಜುನನಿಗೆ ಸ್ವಲ್ಪ ಅಹಂಕಾರ ಅನ್ನುವಂಥದ್ದು ಜಾಸ್ತಿನೇ ಆಯಿತು. ಸೊ ಇಲ್ಲಿ ಮಥುರಾಪುರಿಯಲ್ಲಿ ಅತಿಥಿಗಳಾಗಿರಬೇಕಲ್ವ ಅರ್ಜುನಾದಿಗಳು. ಸೊ ಇಲ್ಲಿ ಅಧಿಕಾರ ಚಲಾಯಿಸಲಿಕ್ಕೆ ಯಾವುದೇ ಪ್ರಸಂಗ ಇಲ್ಲ. ಏನು ಮಾಡೋದಿದ್ದರೂ ಕೃಷ್ಣ ಬಲರಾಮರನ್ನಾಗಲಿ ಕೃಷ್ಣನ ಮಕ್ಕಳನ್ನಾಗಲಿ ಅವರ ಸಮ್ಮತಿ ಪಡ್ಕೊಂಡು ಮಾಡಬೇಕಿತ್ತು. ಇದು ಯಾರ ಸಮ್ಮತಿಯನ್ನು ಪಡೆಯದೆ ನಿನ್ನ ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಊರಿನ ರಾಜನಿಗೆ ಹೇಳಿಕೊಂಡು ಬಂದಿದ್ದು ಬ್ರಾಹ್ಮಣ. ಸೊ ಏನು ಅವನ ಸಮಸ್ಯೆ ಇದ್ದರೂ ಉತ್ತರ ಕೊಡಬೇಕಾದ್ದು ಊರಿನ ರಾಜ. ಯಾರು? ಮಥುರಾಪುರಿಗೆ ರಾಜ ಯಾರು ಅಂತ ಹೇಳಿದ್ರೆ ಬಲರಾಮ, ಕೃಷ್ಣ, ಇವರು. ಅದು ದ್ವಾರಕಾಪುರಿ. ಈ ದ್ವಾರಕಾಪುರಿಗೆ ಯಾರು ರಾಜ ಅಂತ ಹೇಳಿದ್ರೆ ಕೃಷ್ಣ ಬಲರಾಮರು. ಅವರು ಮಾತಾಡೋಕ್ಕಿಂತ ಮೊದಲೇ ಇವನು ನಿನ್ನ ಮಕ್ಕಳನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ದು ಅಧಿಕ ಪ್ರಸಂಗ ಆಗಿದೆ. ಆದರೆ ಅಧಿಕ ಪ್ರಸಂಗ ಆಗಿದೆ ಅಂತೇಳಿ ಬಿಡಲಿಕ್ಕಾದರೂ ಆಗುತ್ತಾ? ಯಾಕಂದರೆ ತಂಗಿಯ ಗಂಡ ಅರ್ಜುನ ತನಗೆ ಪ್ರೀತಿಯ ಸಖನಾದರೂ ಅವನು ಉದ್ದಟತನ ಮಾಡಿದರೆ ಭಗವಂತ ಅಲ್ಲಲ್ಲೇ ರಿಪೇರಿ ಮಾಡಿಬಿಡ್ತಾನೆ ಅಂತ ಹೇಳುವುದಕ್ಕೆ ಇದು ನಿದರ್ಶನ.
ಸೊ ಕೃಷ್ಣ ಕೇಳಿದ್ದಾನೆ, ನಿನ್ನಿಂದ ಆಗುತ್ತಾ ಅಂತ ಕೇಳಿಬಿಟ್ಟಿದ್ದಾನೆ. ಅದರ ಅರ್ಥ ಏನಂತ ಹೇಳಿದರೆ, ನಿನ್ನಿಂದ ಆಗುವಂಥ ಕೆಲಸ ಅಲ್ಲ, ನೀನು ಏನಾಗಿದ್ದೆ, ನೀನು ಮಾತು ಕೊಟ್ಟದ್ದು ತಪ್ಪಾಯಿತು ಅಂತ. ಸೊ ಮಾತು ಕೊಟ್ಟಿದ್ದು ತಪ್ಪಾಯಿತು, ಈಗ ಪ್ರತಿಜ್ಞೆ ಬೇರೆ ಮಾಡಿಬಿಟ್ಟ. ಏನು ಅಂತ, ವನ್ನಿಂ ಪ್ರವೇಕ್ಷ್ಯೆ, ನಾನು ಅಗ್ನಿಯನ್ನು ಪ್ರವೇಶ ಮಾಡುತ್ತೇನೆ. ವನ್ನಿಂ ಪ್ರವೇಕ್ಷ್ಯೆ ಅಶಕ್ತಶ್ಚೇತ್, ಇದು 21ನೇ ಅಧ್ಯಾಯದ 22ನೇ ಶ್ಲೋಕ. ಗ್ರೂಪ್ನಲ್ಲಿ ನಿಮಗೆಲ್ಲ ಅದು ಶ್ಲೋಕಗಳೆಲ್ಲ ಹಾಕಿದ್ದೇವೆ. ಹೊಸದಾಗಿ ಬಂದವರು ಯಾರಾದರೂ ಇದ್ದರೆ ಅವರಿಗೆ 21ನೇ ಅಧ್ಯಾಯದ 22ನೇ ಶ್ಲೋಕ. ವನ್ನಿಂ ಪ್ರವೇಕ್ಷ್ಯೆ, ನಿಮ್ಮ ಅದರಲ್ಲಿ ವಾಟ್ಸಪ್ಪಲ್ಲಿ ಶ್ಲೋಕಗಳುಂಟು. ವನ್ನಿಂ ಪ್ರವೇಕ್ಷ್ಯೆ ಅಶಕ್ತಶ್ಚೇತ್, ನಾನು ಅಗ್ನಿಯನ್ನು ಪ್ರವೇಶ ಮಾಡ್ತೇನೆ. ವನ್ನಿಂ ಪ್ರವೇಕ್ಷ್ಯೆ ಅಶಕ್ತಶ್ಚೇತ್, ಅಶಕ್ತ ಅಂತೇಳಿದರೆ ನಾನೊಂದು ಮಾತು ಕೊಟ್ಟಿದ್ದೇನೆ, ಆ ಮಾತನ್ನು ನನಗೆ ನಡೆಸಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಅಶಕ್ತ ಚೇತ್. ಒಂದು ವೇಳೆ ನಾನು ಅಶಕ್ತನಾದರೆ ನಾನೇನು ಮಾಡ್ತೇನೆ ಅಂದರೆ, ಬ್ರಾಹ್ಮಣನಿಗೆ ಕೊಟ್ಟ ಮಾತನ್ನು ನನಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇನ್ನೊಂದು ಪ್ರತಿಜ್ಞೆ ಮಾಡಿದ ಅರ್ಜುನ, ನಾನು ಅಗ್ನಿಯನ್ನು ಪ್ರವೇಶ ಮಾಡ್ತೇನೆ. ಅಶಕ್ತ ಚೇತ್, ನನ್ನಿಂದ ಈ ಕೆಲಸ ಆಗದೇ ಹೋದರೆ ಅಂಥೇಳಿದರೆ, ನಮಗೆ ಮುಂದೆ ಮಹಾಭಾರತದಲ್ಲಿ ಕೂಡ ಇಂಥದ್ದೇ ಒಂದು ಪ್ರಸಂಗ ಬರ್ತದೆ. ಅಭಿಮನ್ಯುವನ್ನು ಕೊಂದಾಕಿದರು ಅಂತ ಹೇಳಿದ ಕೂಡಲೇ ಅರ್ಜುನನಿಗೆ ಹುಚ್ಚಿ ಹಿಡಿದಾಗ ಆಗ್ತದೆ. ಅಂಥೇಳಿದರೆ ಅಭಿಮನ್ಯು ಅಂತೇಳಿದರೆ ಮಹಾಭಾರತದಲ್ಲಿ ಅರ್ಜುನನ ಮಗ ಮಾತ್ರ ಅಲ್ಲ, ಎಲ್ಲರ ಬ್ಲೂ ಐಡ್ ಬಾಯ್ ಅಂತ. ಸೊ ಹಾಗಿರುವಾಗ ಅಭಿಮನ್ಯುವನ್ನು ಕೊಂದಾಕಿದರು ಅಂತ ಹೇಳಿದ ಕೂಡಲೇ ಯಾರು ಏನಾಯಿತು ಅಂತ ಪ್ರಸಂಗ ಗೊತ್ತಾಯಿತು. ಅಂಥೇಳಿದರೆ ಭೀಮಸೇನ ಅಭಿಮನ್ಯು ಒಟ್ಟಿಗೆ ಚಕ್ರವ್ಯೂಹದೊಳಗೆ ಹೋಗಬೇಕಾಗಿತ್ತು. ಆ ಭೀಮಸೇನನನ್ನು ಯಾರವ ಎಂಥದ ಹೆಸರು ಒಂದು ಜಯದ್ರಥ ಅಲ್ವಾ, ಜಯದ್ರಥ ತಡೆದ ಯಾರನ್ನು, ಭೀಮಸೇನನನ್ನು. ಸೊ ಚಕ್ರವ್ಯೂಹದ ಒಳಗೆ ಅಭಿಮನ್ಯು ಒಬ್ಬನೇ ಹೋಗಿಬಿಟ್ಟು ಸಿಕ್ಕಾಕೊಂಡು ಅವನನ್ನು ಒಬ್ಬನನ್ನೇ 7-8 ಜನ ಮಹಾರಥರು ಕೂಡಿ ಕೊಚ್ಚಿ ಹಾಕಿ ಕೊಂದಾಕಿದರು ಅನ್ನುವಂಥದ್ದು. ಹಾಗಾದರೆ ಭೀಮಸೇನನನ್ನು ಒಳಗೆ ಹೋಗದ ಹಾಗೆ ತಡೆದದ್ದು ಯಾರು ಅಂತ ಹೇಳಿದ್ರೆ ಜಯದ್ರಥ. ಆ ಜಯದ್ರಥನನ್ನು ತಾನು ಈಗಲೇ ಅಂತೇಳಿದ್ರೆ ಇವತ್ತು ಸೂರ್ಯ ಮುಳುಗುವುದರ ಒಳಗೆ ನಾನು ಕೊಂದಾಕಿ ಬಿಡ್ತೇನೆ, ಇಲ್ಲದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಅರ್ಜುನನಿಗೆ ಇಂಥ ಒಂದು ಈ ರೀತಿ ಪ್ರತಿಜ್ಞೆ ಮಾಡುವಂಥದ್ದೊಂದು ಹುಚ್ಚು ಅವನಿಗೆ. ಸೊ ಇದು ಮೊದಲನೇ ಪ್ರತಿಜ್ಞೆ. ಅದು ಎರಡನೇ ಪ್ರತಿಜ್ಞೆ. ಸೊ ಈ ಪ್ರತಿಜ್ಞೆ ಮಾಡಿಬಿಟ್ಟ. ಅಂದರೆ ಪ್ರತಿಜ್ಞೆ ಮಾಡೋದು ಏನು ಸುಲಭವೇ ಕಾಣ್ತದೆ, ಆದರೆ ಅದನ್ನು ನಿಭಾಯಿಸಬೇಕಲ್ವ, ಅದು ಕಷ್ಟ ಇಲ್ವ. ವನ್ನಿಂ ಪ್ರವೇಕ್ಷ್ಯೆ, ನಾನು ಅಗ್ನಿಯನ್ನು ಪ್ರವೇಶ ಮಾಡ್ತೇನೆ. ಅಶಕ್ತ ಚೇತ್, ನನ್ನಿಂದ ಈ ಕೆಲಸ ಆಗದಿದ್ದರೆ, ಅಶಕ್ತನಾದರೆ ನಾನು. ಇತಿ ಉಕ್ತ್ವ, ಈ ರೀತಿ ಹೇಳಿ, ಇತಿ ಉಕ್ತ್ವ ಸರ್ವಯಾದವೈಹಿ ಯಯೌ ಅಂತೇಳಿದರೆ ಅಲ್ಲಿ ತನಗೆ ಪರಿಚಯ ಇರುವಂಥ ಯಾದವರನ್ನೆಲ್ಲ ಕರ್ಕೊಂಡು ಹೊರಟ ಅಂತ. ಎಲ್ಲಿಗೆ? ಬ್ರಾಹ್ಮಣನ ಜೊತೆಗೆ. ಸೊ ಬ್ರಾಹ್ಮಣನ ಮಕ್ಕಳು ಅದೃಶ್ಯರಾಗ್ತಾರಲ್ವ, ಏನು ವಿಷಯ ಅಂತ ನೋಡಿ ಅದನ್ನು ಬ್ರಾಹ್ಮಣನಿಗೆ ರಕ್ಷಣೆ ಕೊಡಲಿಕ್ಕೆ, ಮಕ್ಕಳು ಈ ಸಲ ಪ್ರಸವ ಆದಾಗ ಅದೃಶ್ಯರಾಗಬಾರದು ಅನ್ನುವಂಥದ್ದು. ಸೊ ಇತಿ ಉಕ್ತ್ವ, ಈ ರೀತಿ ಹೇಳಿಬಿಟ್ಟು, ನಾನು ಅಂತ ಪ್ರತಿಜ್ಞೆ ಮಾಡಿಬಿಟ್ಟು, ಸರ್ವ ಯಾದವೈಹಿ, ಎಲ್ಲ ಯಾದವರ ಜೊತೆಗೆ ಅವನಿಗೆ ಯಾರದು ಪಿಕ್ ಆ್ಯಂಡ್ ಚೂಸ್, ನೀನು ಬಾ ನನ್ನ ಜೊತೆ ಅಂತ ಹೇಳಿಬಿಟ್ಟು ಸೊ ಯಾದವರ ಜೊತೆಗೆ ಹೊರಟ. ಯಯೌ, ಹೋದ. ಈಗ ಹೇಳ್ತಾರೆ, ಹಾಗಾದರೆ ಯಾರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ, ಯಾರು ಹೋಗಲಿಲ್ಲ ಅಂತ. ಸೊ ಯಾರು ಹೋಗಲಿಲ್ಲ ಅಂತ ಹೇಳಿದರೆ ಅಂದರೆ ಯಾರು ಹೋಗಲಿಲ್ಲ, ರಾಮ ಅಂದರೆ ಬಲರಾಮ ಹೋಗಲಿಲ್ಲ, ಪ್ರದ್ಯುಮ್ನ ಹೋಗಲಿಲ್ಲ, ರಾಮ ಪ್ರದ್ಯುಮ್ನೌ ರಾಮ ಪ್ರದ್ಯುಮ್ನೌ ಇಬ್ಬರಾದ ಕಾರಣ ರಾಮ ಪ್ರದ್ಯುಮ್ನೌ ಅವರಿಬ್ಬರು ಹೋಗಲಿಲ್ಲ. ನಂತರ ಅನಿರುದ್ಧನೂ ಕೂಡ, ಅನಿರುದ್ಧಂಚ ಅವನು ಹೋಗಲಿಲ್ಲ. ಸೊ ಕೇಶವ ನ್ಯಯೋಜಯತ್ ತತ್ಸಹಾಯೇ ಅಂತೇಳಿದರೆ ಆ ಅರ್ಜುನನ ಸಹಾಯಕ್ಕಾಗಿ, ತತ್ಸಹಾಯೇ ಕೇಶವ ಯಾರು, ಕೇಶವ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಯಾರು ಅಂತ ಹೇಳಿದರೆ ಭಗವಂತ, ಯಾರು, ಶ್ರೀಕೃಷ್ಣ. ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತನಾದ. ಈಶ ವ, ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ, ವ ಅಂದರೆ ಪ್ರವರ್ತಕ. ಸೊ ಬ್ರಹ್ಮರುದ್ರಾದಿಗಳಿಗೂ ಪ್ರವರ್ತಕನಾದ
ಅಂದರೆ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಬ್ರಹ್ಮದೇವರಿಂದ ಯಾವುದೇ ಕೆಲಸ ಮಾಡಲಿಕ್ಕಾಗೋದಿಲ್ಲ, ರುದ್ರದೇವರಿಂದ ಆಗೋದಿಲ್ಲ. ಅಂತೇಳಿದರೆ ಬ್ರಹ್ಮದೇವರಿಗೂ ರುದ್ರದೇವರಿಗೂ ಪ್ರೇರಣೆ ಕೊಡುವಂಥ ಆ ಸರ್ವಶಕ್ತನಾದ ಭಗವಂತ ಅವನು ಬಲರಾಮನನ್ನು ಕಳಿಸಲಿಲ್ಲ, ಅರ್ಜುನನ ಜೊತೆಗೆ ಪ್ರದ್ಯುಮ್ನನ್ನು ಕಳಿಸಲಿಲ್ಲ, ಅನಿರುದ್ಧನನ್ನು ಕಳಿಸಲಿಲ್ಲ. ನ ನ್ಯಯೋಜಯತ್ ಕೇಶವ, ಕೇಶವನು ಭಗವಂತ ಈ 3 ಜನರನ್ನು ನ ನ್ಯಯೋಜಯತ್. ನ್ಯಯೋಜಯತ್ ಅಂತ ಹೇಳಿದ್ರೆ ಅಂದರೆ ಅವರ ಈ ಕೆಲಸಕ್ಕೆ ಎಂಟ್ರಸ್ಟ್ ಮಾಡಿ ಕಳಿಸುವಂಥದ್ದು. ಇವರು 3 ಜನರನ್ನು ಕಳಿಸಲಿಲ್ಲ, ನಿಯೋಜನೆ ಮಾಡಲಿಲ್ಲ ಈ ಕೆಲಸ ಅಂತ ಹೇಳಿದ್ರೆ ಅರ್ಜುನನೊಟ್ಟಿಗೆ ಹೋಗುವಂಥ ಕೆಲಸ. ತತ್ಸಹಾಯೇ, ಅವನಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿದರೆ ಇವರು ಹೋಗ್ತೀನಿ ಅಂತ ಹೇಳಿದ್ರು ಕಾಣ್ತದೆ, ಆದರೆ ಭಗವಂತ ಹೇಳಿದ ನೀವು 3 ಜನ ಹೋಗೋದು ಬೇಡ ಅಂತ. ಸೊ ಯಾಕೆ ನೀವು 3 ಜನ ಹೋಗೋದು ಬೇಡ ಅಂತ ಹೇಳಿದ್ದು ಅನ್ನುವಂಥ ಪ್ರಶ್ನೆ. ತತ್ಸಹಾಯೇ, ಇವರು 3 ಜನರನ್ನು ನಾನ್ಯಯೋಜಯತ್, ಕಳಿಸ್ಲಿಲ್ಲ. ಯಶಃ ತೇಷು ಅಭಿರಕ್ಷಿತುಂ. ಯಶಃ ಅಂತೇಳಿದರೆ ಯಶಃ ಅಂತೇಳಿದರೆ ಕೀರ್ತಿ, ಇವ್ರದ್ದು ಕೀರ್ತಿ. ಯಶಃ ತೇಷು ಅಭಿರಕ್ಷಿತುಂ. ಅಭಿರಕ್ಷಿತುಂ ಅಂತೇಳಿದರೆ ಇವರ ಕೀರ್ತಿ ಹಾಳಾಗದಿರಲಿ. ಯಾರ್ದು? ಬಲರಾಮ ಅರ್ಜುನನ ಜೊತೆಗೆ ಹೋಗಿಬಿಟ್ಟು ಅರ್ಜುನನಿಂದ ಆ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ಆಗದಿದ್ದರೆ ಬಲರಾಮನ ಕೀರ್ತಿ ಹಾಳಾಗತ್ತಲ್ವ. ಅಂದರೆ ಅರ್ಜುನನ ಜೊತೆಗೆ ಬಲರಾಮನೂ ಹೋಗಿದ್ದಾನಂತೆ, ಬಲರಾಮನಿಂದಲೂ ಆಗಲಿಲ್ಲಂತೆ ಅಂತ ಆಗ್ತದಲ್ವ. ಸೊ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ, ನೀವು 3 ಜನ ಹೋಗೋದು ಬೇಡ ಅಂತೇಳಿದರೆ ಬಾಕಿ ಯಾದವರು ಹೋಗಲಿ. ಆ ಬಾಕಿ ಯಾದವರು ಹೋದರೆ ಅವರು ಅಷ್ಟು ಪ್ರಸಿದ್ಧಿ ಅಲ್ಲ. ಸೊ ಅವರು ಅರ್ಜುನನ ಜೊತೆಗೆ ಹೋಗಿದ್ದಾರೆ, ಅರ್ಜುನನಿಂದ ಆಗಲಿಲ್ಲ ಅಂತ ಅಷ್ಟೇ ಆಗ್ತದೆ. ಆದರೆ ಪ್ರದ್ಯುಮ್ನನೋ ಅನಿರುದ್ಧನೋ ಹೋದರೆ, ಪ್ರದ್ಯುಮ್ನ ಅಂದರೆ ಯಾರು? ಕೃಷ್ಣನ ಮಗ. ಅನಿರುದ್ಧ ಅಂದರೆ ಯಾರು? ಕೃಷ್ಣನ ಮೊಮ್ಮಗ, ಪ್ರದ್ಯುಮ್ನನ ಮಗ. ಸೊ ಇವರು ಯಾರು ಹೋಗಬೇಡಿ. ಯಾಕಂತ ಹೇಳಿದ್ರೆ ಇವರು ಹೋದರೆ ದ್ವಾರಕಾಪುರಿಯ ರಾಜ ಇದ್ದಾಗೆ. ಯಾರು? ಬಲರಾಮ ಇದ್ದರೂ ಅಷ್ಟೇ, ಪ್ರದ್ಯುಮ್ನ ಇದ್ದರೂ ಅಷ್ಟೇ, ಅನಿರುದ್ಧ ಇದ್ದರೂ ಅಷ್ಟೇ. ಸೊ ಮರ್ಯಾದೆ ಹೋಗ್ತದೆ. ಅರ್ಜುನನಿಂದ ಆ ಕೆಲಸ ಆಗಲಿಲ್ಲ ಅಂದರೆ ಅರ್ಜುನನ ಜೊತೆಗೆ ಇವರು ಹೋದರೆ ಇವರಿಂದಲೂ ಆಗಲಿಲ್ಲ ಅಂಥೇಳಿ ಅದೇನಾಗ್ತದೆ, ಕೊನೆಗೆ ಕೃಷ್ಣನ ಕೀರ್ತಿಗೆ ಅಪಯಶಸ್ಸು ಬರ್ತದೆ ಅಂಥೇಳಿ ಕೃಷ್ಣ ಹೇಳಿದ, ನೀವು 3 ಜನ ಹೋಗೋದು ಬೇಡ, ನೀವು ಇಲ್ಲೇ ಇರಿ, ಈ ಯಜ್ಞ ಪೂರ್ತಿ ಆಗಲಿ, ಆಮೇಲೆ ಅರ್ಜುನನ ಸಹಾಯಕ್ಕೆ ಬಾಕಿ ಯಾವ್ದವರು ಹೋಗಲಿ ಅಂತ ತಿಳ್ಕೊಂಡು ಹೇಳಿದ್ದಾನೆ ಅಂತ ಅದರ ಅರ್ಥ. ಸೊ ಈ 22ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಅಶಕ್ತನಾದಲ್ಲಿ ಅಗ್ನಿಯನ್ನು ಪ್ರವೇಶಿಸುವೆ ಅಂತೇಳಿದ್ರೆ, ಅಶಕ್ತ ಚೇತ್, ನಾನು ಅಶಕ್ತನಾದಲ್ಲಿ ವನ್ನಿಂ ಪ್ರವೇಶಿ, ನಾನು ವನ್ನಿಯನ್ನು ಅಗ್ನಿಯನ್ನು ಪ್ರವೇಶ ಮಾಡುತ್ತೇನೆ ಎಂದು ನುಡಿದು ಇತಿ ಉಕ್ತ್ವಾ ಸರ್ವಯಾದವೈಹಿ ಯಯೌ, ಎಲ್ಲ ಯಾದವರ ಜೊತೆಗೆ ಅರ್ಜುನನು ಹೊರಟು ಹೋದ. ಆಗ ಶ್ರೀಕೃಷ್ಣ ಪರಮಾತ್ಮನು, ಯಾಕಂತೇಳಿದ್ರೆ ದ್ವಾರಕಾಪುರಿದ್ದು ಮರ್ಯಾದೆ ಹೋಗಬಾರ್ದು, ಶ್ರೀಕೃಷ್ಣ ಪರಮಾತ್ಮನ ಮರ್ಯಾದೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಬಲರಾಮ, ಪ್ರದ್ಯುಮ್ನ ಮತ್ತು ಅನಿರುದ್ಧರನ್ನು ತತ್ ಸಹಾಯೇ, ಅರ್ಜುನನ ಸಹಾಯಕ್ಕೆ ನಾನ್ಯಯೋಜಯತ್, ಕಳಿಸಲಿಲ್ಲ, ನಿಯೋಜಿಸಲಿಲ್ಲ. ಇವರು 3 ಜನರನ್ನು ಕಳಿಸಲಿಲ್ಲ. ಏನು ವಿಷಯ ಅಂತೇಳಿದರೆ, ಕೃಷ್ಣನ ಆಕ್ಷೇಪದಿಂದ ಬೆಚ್ಚಿದ ಅರ್ಜುನ, ಆಕ್ಷೇಪ ಏನು? ಕೃಷ್ಣ ಕೇಳ್ತಾನಲ್ಲ, ಅರ್ಜುನ ನಿನ್ನಿಂದ ಆಗುತ್ತಾ, ಆಗ್ತದೆ ನಿನಗೆ ಅಂತ ಕೇಳಿದ್ದಿದೆಯಲ್ಲ, ಅರ್ಜುನನಿಗೆ ಒಂದೇ ಸಲಕ್ಕೆ ಶಾಕ್ ಆಗಾದಾಗಿ, ಕೃಷ್ಣ ಯಾಕೆ ಕೇಳಿದ? ತಾನು ತಪ್ಪು ಮಾಡಿದ್ದೇನೆ ಅನ್ನುವಂಥದ್ದು ಅದು ಗೊತ್ತಾಗೋದಿಲ್ಲ ಮನುಷ್ಯನಿಗೆ. ಯಾವಾಗಲೂ ತಾನು ಮಾಡಿದ್ದು ಸರಿ ಅಂತ ಇರ್ತದೆ. ಆದ್ದರಿಂದ ತಾನು ಮಾಡಿದ್ದು ಸರಿ, ಕೃಷ್ಣ ಯಾಕೆ ಹಾಗೆ ಕೇಳಿದ ನನಗೆ, ನಿನ್ನಿಂದ ಆಗುತ್ತಾ ಅಂತೇಳಿದರೆ, ಅಷ್ಟು ಕೇಳಿದ್ದೇ ಏನಾಯಿತು, ಅರ್ಜುನನಿಗೆ ನಾಚಿಕೆ ಆದಾಗ ಆಯಿತು, ಮುಖ ಎಲ್ಲ ಕೆಂಪಾಯಿತು, ಬೆಚ್ಚಿ ಬಿದ್ದಿದ್ದಾನೆ, ಹೆದರಿ ಬಿಟ್ಟಿದ್ದಾನೆ. ಹಾಗಾದರೆ ನನ್ನಿಂದ ಆಗೋದಿಲ್ವಾ ಇದು ಅಂತ. ಆದರೆ ಅಹಂಕಾರ ಏನು? ಪುನಃ ಅಹಂಕಾರದಿಂದ ಮೊದಲಿನ ಶಪಥ ಆಗಿದೆ, ಒಂದು ವೇಳೆ ಆ ಶಪಥ ಬ್ರಾಹ್ಮಣನ ಮಕ್ಕಳ ರಕ್ಷಣೆ, ಆ ರಕ್ಷಣೆ ನನ್ನಿಂದ ಪೂರೈಸದಿದ್ದಲ್ಲಿ ಅಗ್ನಿಯನ್ನು ಪ್ರವೇಶ ಮಾಡ್ತೇನೆ ಅಂತ ಇನ್ನೊಂದು ಶಪಥವನ್ನು ಮಾಡಿದ್ದಾನೆ. ಈಗ ಕೃಷ್ಣ ಹೋಗು ನೀನು, ಕೃಷ್ಣ ಏನು ಹೇಳಿದ ಅರ್ಜುನನಿಗೆ? ಹೋಗು ಅಂತ ಹೇಳಿದ. ಎಂತ ಆಯಿತು ಅಂತ, ಹೋಗು ಅಂತ. ವ್ರಜಾ ಇತಿ ಏನದು 21ನೇ ಶ್ಲೋಕದಲ್ಲಿ ಬಂದಿದೆ. ವಿರಜ್ಯಮಾನಂ ಈಕ್ಷ್ಯ ತಂ ಜಗಾದ ಕೇಶವ ಅರಿಹ ವ್ರಜಾ ಇತಿ. ಆಯ್ತಪ್ಪ ಹೋಗು, ವ್ರಜಾ ಇತಿ, ಹೋಗು ಅಂತ, ಹೋಗಂತ ಹೇಳಿದ್ದಾನೆ. ಅಂದರೆ ತರ್ಕ ಮುದ್ರೆಯಿಂದ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಹೋಗು ನೀನು,
ಆದರೆ ಅದು ನಿನಗೆ ಆಗದು ಎನ್ನುವುದು ಇದರ ಅರ್ಥ. ಸೊ ಅರ್ಜುನನೊಂದಿಗೆ ಬೇರೆಯಾದವರನ್ನು ಅವನ ಸಹಾಯಕ್ಕೋಸ್ಕರ ಕಳಿಸಿದರೂ ಬಲರಾಮ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಈ ಮೂವರನ್ನು ಮಾತ್ರ ಕೃಷ್ಣ ಅವನೊಂದಿಗೆ ಕಳುಹಿಸಲಿಲ್ಲ. ಕಾರಣ ಆ ಕಾರ್ಯದಲ್ಲಿ ಅರ್ಜುನನಿಂದ ಆಗುವಂಥದ್ದಲ್ಲ, ಅವನು ಖಂಡಿತ ವಿಫಲನಾಗ್ತಾನೆ. ಸೊ ಅವನೊಂದಿಗೆ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಇವರು ಯಾರಾದರೂ ಹೋದರೆ ಇವರ ಕೀರ್ತಿಗೂ ಏನಾಗ್ತದೆ, ಅಪಯಶಸ್ಸು ಬರ್ತದೆ. ಇವರು ಅಪಕೀರ್ತಿಗೆ ಉರಿಯಾಗ್ತಾರೆ. ಅಂದರೆ ಅವರಿಗೆ ಅಪಕೀರ್ತಿ ಬಂದರೆ ಕೊನೆಗೆ ಮಥುರಾಪುರಿ ಅಂದರೆ ಶ್ರೀಕೃಷ್ಣನಿಗೆ ಏನಾಗ್ತದೆ, ಇದು ದ್ವಾರಕಾಪುರಿ ಕೃಷ್ಣನಿಗೆ ಇದು ಅಪಯಶಸ್ಸು ಬರ್ತದೆ ಅಂತ ಹೇಳಿಬಿಟ್ಟು ಅವರು 3 ಜನರನ್ನು ಕಳಿಸಲಿಲ್ಲ. ಏನು ಇದೇ ವಿಷಯದಲ್ಲಿ ಮತ್ತೆ ಅಂತೇಳಿದರೆ ತುಂಬ ವಿಶ್ಲೇಷಣೆ ಮಾಡ್ತಾರೆ ಮಧ್ವಾಚಾರ್ಯರು. ನೆಕ್ಸ್ಟ್ ಶ್ಲೋಕ ವೈಲರೆ 2 3 4 ಶ್ಲೋಕದ ಒಟ್ಟು ಪಣೊಳ್ಯ ಅಂತ 4 ಶ್ಲೋಕದ ಒಟ್ಟು ಪಣೊಳ್ಯ ಅಂತ 26 ಮುಟ ಬೊತ್ತು ಪಣ್ಣೆ ನಿಂಗೆ ಎಂಚಾಪಣೆ ಚಪಣ್ಣೆ ಪಣ್ಣೆ ಪರದು ಪಣ್ಣೆ ಹಾಂ ರೈಟ್. ಯೋಹಿನಿತರಾಂ ರಾಮ ಕೃಷ್ಣಸ್ಯಾನುಚತಂ ಸುತಃ ಅನಿರುದ್ಧ ಕಾಶ್ಯಮನು ಪ್ರದ್ಯುಮ್ನ ಯೋಜನಿಷ್ಠಹಿ ರುಕ್ಮಿಪುತ್ರ್ಯಾಂ ರುಕ್ಮವತ್ಯಾಂ ಮಾಹೃತಾಯಾಂ ಸ್ವಯಂವರೇ. 23 ಮತ್ತು 24ನೇ ಶ್ಲೋಕ ನಮ್ಮ ಬುಕ್ಕಿನಲ್ಲಿ, ಕೆಲವು ಬುಕ್ಕಿನಲ್ಲಿ ಸ್ವಲ್ಪ ಅತ್ಲಾಗಿರ್ಬೋದು. ಈ 3 ಶ್ಲೋಕದ ಅರ್ಥ ಮೊದಲು ನೋಡುವ. ಬಲರಾಮನು ಇಲ್ಲಿ ಈ ಶ್ಲೋಕದಲ್ಲಿ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧನನ್ನು ಯಾಕೆ ಕಳಿಸ್ಲಿಲ್ಲ ಅನ್ನೋದಕ್ಕೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ ಆಚಾರ್ಯರು. ಬಲರಾಮನು ಕೃಷ್ಣನಿಗೆ ಅತ್ಯಂತವಾಗಿ ಪ್ರಿಯನಾಗಿದ್ದವನಂತೆ. ಹಾಗೆ ಬಲರಾಮನ ಅನಂತರ ಮಗನಾದ ಪ್ರದ್ಯುಮ್ನ ಅನಂತರ ಅನಿರುದ್ಧ, ಈ ರೀತಿ ಅವರು ಕೂಡ ಪ್ರಿಯರು. ಯಾವ ಅನಿರುದ್ಧನು ಪ್ರದ್ಯುಮ್ನನಿಂದ ಸ್ವಯಂವರದಲ್ಲಿ ಅಪಹರಿಸಲ್ಪಟ್ಟ ರುಗ್ಮರಾಜನ ಮಗಳಾದ ರುಗ್ಮವತಿಯಲ್ಲಿ ಹುಟ್ಟಿರುವನೋ ಅಂತಹ ಅನಿರುದ್ಧನು ಪ್ರದ್ಯುಮ್ನನಿಗಿಂತ ಸ್ವಲ್ಪ ಕಡಿಮೆ ಪ್ರೀತಿ ಪಾತ್ರನಂತೆ. ನೆಕ್ಸ್ಟ್ 25ನೇ ಶ್ಲೋಕ ನೋಡಿಬಿಡುವ. ರತಿರೇವ ಹಿಯಾತಸ್ಯಾಂ ಜಾತೋಸೌ ಕಾಮನಂದನಃ ಪೂರ್ವಮಪ್ಯನಿರುದ್ಧಾಖ್ಯೋ ವಿಷ್ಣೋಸ್ತನ್ನಾಮ್ನ ಏವ ಚ ಆವೇಶಯುಕ್ತೋ ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್. ಇಡಮಠ ಸೂಕತ 25ನೇ ಶ್ಲೋಕ. ಯಾವ ರುಗ್ಮವತಿಯು ಮೊದಲು ರತಿಯೇ ಆಗಿರುವಳೋ ಆ ರುಗ್ಮವತಿಯಲ್ಲಿ ಈ ಪ್ರದ್ಯುಮ್ನನ ಮಗನಾದ ಅನಿರುದ್ಧನೆಂಬವನು ಹುಟ್ಟಿದನು. ಈತನು ಮೊದಲು ಅನಿರುದ್ಧನೆಂದು ಹೆಸರುಳ್ಳ ಮನ್ಮಥನ ಮಗನು. ಅನಿರುದ್ಧನೆಂದು ಹೆಸರುಳ್ಳ ಪರಮಾತ್ಮನ ಆವೇಶದಿಂದ ಕೂಡಿದವನು. ಆದ್ದರಿಂದ ಈತನು ಬಹಳ ಬಲಿಷ್ಠನು ಹಾಗೂ ಸೌಂದರ್ಯಶಾಲಿ ಮತ್ತು ಸಮಸ್ತ ಶಾಸ್ತ್ರಗಳನ್ನು ಕೂಡ ತಿಳಿದವನಂತೆ. ಅಲ್ಲಿಗೆ 23, 24, 25 3 ಶ್ಲೋಕ. ಪ್ರಿಯೋ ಹಿ ನಿತರಾಂ ರಾಮಃ ಕೃಷ್ಣಸ್ಯಾನುಚತಂ ಸುತಃ. ಪ್ರಿಯೋ ಹಿ ನಿತರಾಂ ರಾಮಃ. ಪ್ರಿಯೋ ಹಿ ನಿತರಾಂ ರಾಮಃ ಅಂತೇಳಿದರೆ ಭಗವಂತ ಕೃಷ್ಣನಿಗೆ ಪ್ರಿಯನಾಗಿದ್ದಾನೆ. ಹಿ ಖಂಡಿತ, ನಿತರಾಂ ಬಹಳ, ನಿತರಾಮ್ ಅಂತೇಳಿದರೆ ಸುತರಾಮ್ ಬಹಳ, ರಾಮಃ ಬಲರಾಮನು ಕೃಷ್ಣನಿಗೆ ಬಹಳ ಪ್ರೀತಿಯವ. ಅಂದರೆ ಬಲರಾಮನಿಗೆ ಅಪಯಶಸ್ಸು ಬರುವುದನ್ನು ಕೃಷ್ಣ ಸಹಿಸಿಕೊಳ್ಳುವುದೇ ಇಲ್ಲ. ಏನಿದು ವಿಷಯ ಅಂತೇಳಿದರೆ, ಕೃಷ್ಣ ಅಂದರೆ ಯಾರು? ನಾರಾಯಣ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಅಂತೇಳಿದರೆ, ಎಲ್ಲಿ ಮಲಗಿದ್ದಾನೆ, ಯಾರ ಮೇಲೆ ಅಂತೇಳಿದರೆ, ಅವನಿಗೆ ಶಯ್ಯ ಯಾರು ಅಂತೇಳಿದರೆ ಆದಿಶೇಷನೇ ಶಯ್ಯ. ಸೊ ಆದಿಶೇಷನೇ ಹುಟ್ಟಿದ್ದು ಯಾರಾಗಿ? ಬಲರಾಮನಾಗಿ. ಸಂಕರ್ಷಣನ ಏನು ಆವೇಶ ಹಿಡ್ಕೊಂಡು ಹುಟ್ಟಿದವನು ಬಲರಾಮ. ಸೊ ಬಲರಾಮ ಅಂತೇಳಿದರೆ ಅಲ್ಲಿ ಯಾರು ಶೇಷ ಅಂದರೆ ಮೂಲ ರೂಪದಲ್ಲಿ ನಾರಾಯಣನಿಗೆ ಹೇಗೆ ಶೇಷನೋ ಆದಿಶೇಷನೋ ಹಾಗೆ ಇಲ್ಲಿ ನಾರಾಯಣನ ಅವತಾರ ಶ್ರೀಕೃಷ್ಣ, ಹಾಗೆ ಅಲ್ಲಿ ಶಯ್ಯೆಯಾಗಿರುವಂಥ ಆದಿಶೇಷನ ಅವತಾರ ಬಲರಾಮ. ಆದ್ದರಿಂದ ಅಷ್ಟು ಬಹಳ ಹತ್ತಿರದ ಸಂಬಂಧ ಯಾರಿಗೆ? ಭಗವಂತನಿಗೂ ಬಲರಾಮನಿಗೂ, ಕೃಷ್ಣ ಬಲರಾಮನಿಗೂ. ಸೊ ಹೀಗೆ ಬಲರಾಮನಿಗೆ ಯಾವುದೇ ರೀತಿಯಲ್ಲಿ ಅವನು ಇದಾಗಬಾರ್ದು, ಅಪಯಶಸ್ಸು ಬರಬಾರ್ದು. ಬಲರಾಮನಿಗೆ ಅಪಯಶಸ್ಸು ಬಂದರೆ ತನಗೇ ಬಂದಾಗ ಆಗ್ತದೆ ಅಂತೇಳಿ ಬಿಟ್ಟು ಪ್ರಿಯೋ ಹಿ ನಿತರಾಂ ರಾಮ, ಬಲರಾಮನಂತೂ ಕೃಷ್ಣನಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಆಮೇಲಿಂದ ಬಲರಾಮನ ನಂತರ ಕೃಷ್ಣಸ್ಯ
ಅನು ಅಂತೇಳಿದರೆ ಬಲರಾಮನ ನಂತರ ಅನುಸರಿಸಿ ಯಾರು ಅಂತೇಳಿದರೆ ತಂ ಸುತಃ ಕೃಷ್ಣನ ಮಗ. ಯಾರು ಕೃಷ್ಣನ ಮಗ? ಪ್ರದ್ಯುಮ್ನ. ನಂತರ ಹೇಳ್ತಾರೆ ಅನಿರುದ್ಧ ಕಾಷ್ಣಿಂ ಅನು ಪ್ರದ್ಯುಮ್ನಾತ್ ಯೋ ಅಜನಿಷ್ಠಹಿ ರುಗ್ಮಿಪುತ್ರ್ಯಾಂ ರುಗ್ಮಮತ್ಯಾಂ ಆಹೃತಾಯಾಂ ಸ್ವಯಂವರೇ. ಅನಿರುದ್ಧ. ಈಗ ಮೂರನೇವ ಯಾರು ಅಂತ ಹೇಳಿದರೆ ಅನಿರುದ್ಧ. ಅನಿರುದ್ಧ ಅಂದರೆ ಯಾರು ಅಂತ ಕೇಳಿದರೆ ಪ್ರದ್ಯುಮ್ನನ ನಂತರ ಅನಿರುದ್ಧ ಪ್ರಿಯ ಅಂತ. ಈ ಅನಿರುದ್ಧನ ಬಗ್ಗೆ ಹೇಳ್ತಾರೆ. ಕಾರ್ಷ್ಣಿಂ. ಕಾರ್ಷ್ಣಿಂ ಅಂದರೆ ಕೃಷ್ಣನ ಮಗ. ಕಾರ್ಷ್ಣಿಂ ಯಾರು? ಪ್ರದ್ಯುಮ್ನ. ಅನು ಪ್ರದ್ಯುಮ್ನಾತ್ ಕೃಷ್ಣನ ಮಗ ಪ್ರದ್ಯುಮ್ನನನ್ನು ಅನುಸರಿಸಿ ಅನಿರುದ್ಧ. ಹೇಗೆ? ಕಾರ್ಷ್ಣಿಂ ಪ್ರದ್ಯುಮ್ನ. ಕಾರ್ಷ್ಣಿಂ ಅಂದರೆ ಕೃಷ್ಣನ ಮಗ, ಅವ ಯಾರು? ಪ್ರದ್ಯುಮ್ನ. ಪ್ರದ್ಯುಮ್ನಾತ್ ಅವನನ್ನು ಕಾರ್ಷ್ಣಿಂ ಅನುಸರಿಸಿ ಅಂದರೆ ಪ್ರದ್ಯುಮ್ನನನ್ನು ಅನುಸರಿಸಿ ಕೃಷ್ಣನಿಗೆ ಪ್ರಿಯನಾದವನು ಯಾರು ಅಂತ ಹೇಳಿದರೆ ಅನಿರುದ್ಧ. ಹಾಗಾದರೆ ಅತ್ಯಂತ ಪ್ರಿಯ ಯಾರು ಅಂತ ಹೇಳಿದರೆ ಬಲರಾಮ, ಅವನನ್ನು ಅನುಸರಿಸಿ ಪ್ರದ್ಯುಮ್ನನನ್ನು ಅನುಸರಿಸಿ ಅನಿರುದ್ಧ. ಅನಿರುದ್ಧ ಅಂತೇಳಿದರೆ ಯಾರು? ಕೃಷ್ಣನ ಮಗ ಪ್ರದ್ಯುಮ್ನನ ನಂತರ. ಹಾಗಾದರೆ ಏನದು ಅಂತ ಹೇಳಿದರೆ ಪ್ರದ್ಯುಮ್ನಾತ್ ಪ್ರದ್ಯುಮ್ನನಿಂದ ಯೋ ಅಜನಿಷ್ಠಹಿ. ಈ ಅನಿರುದ್ಧ ಯಾರಿಂದ? ಯಾರ ಮಗ ಅಂತ ಕೇಳಿದರೆ ಪ್ರದ್ಯುಮ್ನಾತ್ ಯೋ ಅಜನಿಷ್ಠ. ಪ್ರದ್ಯುಮ್ನನಿಂದ ಯಾರು ಹುಟ್ಟಿದ್ದಾರೋ ಅವನೇ ಅನಿರುದ್ಧ. ಸೊ ಅನಿರುದ್ಧ ಕಾರ್ಷ್ಣಿಂ ಅಂದರೆ ಕೃಷ್ಣನ ಮಗನನ್ನು ಯಾರು? ಪ್ರದ್ಯುಮ್ನ, ಅವನನ್ನು ಅನುಸರಿಸಿ ಅನಿರುದ್ಧ. ಆ ಅನುಸರಿಸಿ ಅಂದ್ರೇನು? ಮೊದಲು ರಾಮಪ್ರಿಯ, ರಾಮನನ್ನು ಅನುಸರಿಸಿ ಪ್ರದ್ಯುಮ್ನ ಪ್ರಿಯ, ಪ್ರದ್ಯುಮ್ನನನ್ನು ಅನುಸರಿಸಿ ಅಂದರೆ ಪ್ರದ್ಯುಮ್ನ ಅಂದರೆ ಕೃಷ್ಣನ ಮಗ ಪ್ರದ್ಯುಮ್ನ, ಆಮೇಲೆ ನೆಕ್ಸ್ಟ್ ಅವನನ್ನು ಅನುಸರಿಸಿ ಅನಿರುದ್ಧನು ಪ್ರಿಯ. ಪ್ರದ್ಯುಮ್ನ ಅಂದರೆ ಯಾರು? ಕೃಷ್ಣನ ಮಗ. ತಮ್ ಸುತಃ ಅಂತ ಹೇಳಿದರು. ಮತ್ತು ಪುನಃ ಕಾರ್ಷ್ಣಿಂ ಅಂತ ಹೇಳಿದರು. ಕಾರ್ಷ್ಣಿಂ ಅಂದರೆ ಕೃಷ್ಣನ ಮಗ. ಈಗ ಪ್ರದ್ಯುಮ್ನನಿಂದ ಯೋ ಅಜನಿಷ್ಠ. ಅಜನಿ ಅಂದರೆ ಹುಟ್ಟಿದವನು. ಸೊ ಯೋ ಯಾರು, ಅಜನಿಷ್ಠ ಯಾರು ಹುಟ್ಟಿದ್ದಾರೋ. ಪ್ರದ್ಯುಮ್ನನಿಂದ ಯಾರು ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅನಿರುದ್ಧ. ಸೊ ಅನಿರುದ್ಧ ಅಂದರೆ ಯಾರು? ಪ್ರದ್ಯುಮ್ನನಿಂದ ಹುಟ್ಟಿದವ ಅಂತ. ಸೊ ಅವನು ಪ್ರದ್ಯುಮ್ನನನ್ನು ಅನುಸರಿಸಿ ಕೃಷ್ಣನಿಗೆ ಪ್ರಿಯ. ಸೊ ಈ ಅನಿರುದ್ಧನು ಪ್ರದ್ಯುಮ್ನನಿಂದ ಪ್ರದ್ಯುಮ್ನಾತ್ ಯೋ ಯಾವ ಅನಿರುದ್ಧನು ಅಜನಿಷ್ಠ ಹುಟ್ಟಿದ್ದಾನೆ. ಯೋ ಅಜನಿಷ್ಠ. ನಂತರ ಇನ್ನೀಗ ಹೇಳ್ತಾರೆ ಯಾರ್ದು? ಈ ಪ್ರದ್ಯುಮ್ನನಿಂದ ಅನಿರುದ್ಧ ಹುಟ್ಟಿದ ಅಲ್ವಾ? ಪ್ರದ್ಯುಮ್ನನ ಹೆಂಡತಿ ಹೆಸರು ಏನು? ಇದೆಲ್ಲ ಹೇಳ್ತಾರೆ. ರುಗ್ಮಿಪುತ್ರ್ಯಾಂ ರುಗ್ಮವತ್ಯಾಂ ಆಹೃತಾಯಾಂ ಸ್ವಯಂವರೇ. ಎಷ್ಟು ಕತೆ ಇದೆ ನೋಡಿ. ಅದು ಆ ಎಲ್ಲ ಕತೆ ಒಂದು ಲೈನ್ನಲ್ಲಿ ಬರಬೇಕು. ಸೊ ಆಚಾರ್ಯರು ಒಂದು ಲೈನ್ನಲ್ಲಿ ಬರುವ ಹಾಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ ಇದು ಏನು? ಪ್ರದ್ಯುಮ್ನ ಮಗ ಅನಿರುದ್ಧ, ಅದು ಗೊತ್ತಾಯಿತು. ಯೋ ಅಜನಿಷ್ಠ ಯಾರಿಂದ ಹುಟ್ಟಿದ್ದಾನೆ ಅನಿರುದ್ಧ? ಪ್ರದ್ಯುಮ್ನಾತ್ ಯೋ ಅಜನಿಷ್ಠ. ಪ್ರದ್ಯುಮ್ನನಿಂದ ಯಾರು ಹುಟ್ಟಿದ್ದಾನೋ ಅವನೇ ಅನಿರುದ್ಧ. ಅದು ಸರಿ. ಸೊ ಯಾರ ಹೊಟ್ಟೆಯಲ್ಲಿ ಅಂತ ಪ್ರಶ್ನೆ. ಹೆಂಡತಿ ಯಾರು ಪ್ರದ್ಯುಮ್ನಂದು ಅಂತ ಕೇಳಿದರೆ ರುಗ್ಮಿಪುತ್ರ್ಯಾಂ ರುಗ್ಮಿಯ ಮಗಳು. ಅಂದರೆ ನಮಗೆ ಆಗ್ತದೆ ರುಗ್ಮಿ ಅಂದರೆ ಯಾರು ಅಂದರೆ ರುಕ್ಮಿಣಿಯ ಅಣ್ಣ. ಯಾರು? ರುಕ್ಮಿ, ಅಣ್ಣನ ತಮ್ಮನು, ಅಣ್ಣ ಅಂತ ಇಟ್ಕೊಳ್ಳಿ. ಅವನು ರುಕ್ಮಿಣಿಯ ತಂದೆಗೆ ರುಕ್ಮಿಣಿಯನ್ನು ಕೃಷ್ಣನಿಗೇ ಕೊಡಬೇಕಂತ ಇತ್ತು. ಅಯ್ಯೋ, ಕೃಷ್ಣ ಅಂದರೆ ಭಗವಂತ ಸರ್ವಶಕ್ತ, ಅವನಿಗೆ ಕೊಡದೆ ಇನ್ಯಾರಿಗೆ ಕೊಡೋದು ಅಂತ ಅವ ಮಹಾಭಕ್ತ. ಯಾರು? ಕೃಷ್ಣಂದು. ಯಾರು? ರುಕ್ಮಿಣಿಯ ತಂದೆ. ಆದರೆ ರುಕ್ಮಿಣಿಯ ಅಣ್ಣ, ಅವನ ಫ್ರೆಂಡು ಶಿಶುಪಾಲ, ಅವನಿಗೆ ಉಪದೇಶಕರು ಜರಾಸಂಧ, ಇವರೆಲ್ಲ ಎಂತೇಳಿದರೆ ಶಿವಪಂಥದವರು. ಇವರಿಗೆ ಜರಾಸಂಧ ಅಂತೇಳಿದರೆ ದೊಡ್ಡ ರುದ್ರ ಭಕ್ತ. ಇವನ ಅನುಯಾಯಿಗಳು ಇವರೆಲ್ಲ. ಯಾರು? ಸಾಲ್ವ ರಾಜ, ರುಕ್ಮಿ, ಆಮೇಲಿಂದ ಶಿಶುಪಾಲ, ಇವರೆಲ್ಲ ಏನಂತೇಳಿದರೆ ಕೃಷ್ಣ ಏನು ಉಪಯೋಗ ಇಲ್ಲ, ರುದ್ರದೇವರೇ ಬಹಳ ಸಾಮರ್ಥ್ಯದವರು, ಕೃಷ್ಣಂದು ಏನಿಲ್ಲ ಅಂತ. ಆದ್ದರಿಂದ ಕೃಷ್ಣನ ದ್ವೇಷಿಗಳು ಇವರೆಲ್ಲ. ಜರಾಸಂಧ, ಶಿಶುಪಾಲ,
ಆಮೇಲೆ ಸಾಲ್ವರಾಜ, ರುಕ್ಮಿ, ಇನ್ನೂ ಭಾಳಷ್ಟು ಜನ ಇದ್ದಾರೆ, ಮುಖ್ಯವಾಗಿ ಇವರು. ಈಗ ನೀವು ಹೇಳ್ತೀರಿ ರುಕ್ಮಿಣಿಯನ್ನು ಖಂಡಿತ ಮದುವೆ ಮಾಡಿಕೊಡಲಿಕ್ಕೆ ಕೂಡ್ದು ಕೃಷ್ಣನಿಗೆ, ಶಿಶುಪಾಲನಿಗೆ ಮದುವೆ ಮಾಡಿ ಕೊಡೋದು ಅಂತ ತಂದೆ ಹೇಳಿದರು. ಇಲ್ಲ, ಕೃಷ್ಣನಿಗೆ ಕೊಡುವ ಅಂತ ಹೇಳಿದರೆ, ಇಲ್ಲ ನನ್ನ ಫ್ರೆಂಡ್ ಶಿಶುಪಾಲ ಇದ್ದಾನೆ, ಶಿಶುಪಾಲನಿಗೆ ಕೊಡೋದು, ಕೃಷ್ಣನಿಗೆ ಕೊಡಬೇಕಾದ್ದೇನಿಲ್ಲ ಅಂತ, ರುಕ್ಮಿಣಿಯನ್ನು ಅಂತ. ಅಲ್ಲ, ರುಕ್ಮಿಣಿಯನ್ನು ನೀನು ಕೇಳಿದ್ಯಾ, ನಿನಗೆ ಯಾರು ಇಷ್ಟ ಅಂತ? ಇಲ್ಲ, ಕೇಳಬೇಕಾದ್ದೇನಿಲ್ಲ ಅಂತ. ಸರಿ, ಅವಳು ರುಕ್ಮಿಣಿ ಪತ್ರ ಬರೆದು ಕೃಷ್ಣನಿಗೆ, ನಾನು ನಿನ್ನನ್ನೇ ಒರೆಸೋದು, ಇಲ್ಲದಿದ್ದರೆ ನಾನು ಯಾರನ್ನೂ ಒರೆಸೋದೇ ಇಲ್ಲ, ಮದುವೆನೇ ಆಗೋದಿಲ್ಲ ನಾನು ಅಂತ ಹೇಳಿಬಿಟ್ಟು ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಬಂದ. ಎಲ್ಲ ನಮಗೆ ಕಥೆಯೆಲ್ಲ ನಾವು ಓದಿ ಆಗಿದೆ, ಯಾವುದು ರುಕ್ಮಿಣಿಯನ್ನು ಕೃಷ್ಣ ಹೇಗೆ ಮದುವೆ ಆಗಿದ್ದಾನಂತ. ಆಮೇಲಿಂದ ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಕೃಷ್ಣ ಹೋಗುವಾಗ ಇವರೆಲ್ಲ ಬೆನ್ನಟ್ಟಿದ್ದಾರೆ, ಅದರಲ್ಲಿ ರುಕ್ಮಿ ಕೂಡ ಇದ್ದಾನೆ. ರುಕ್ಮಿಯನ್ನು ಕೊಂದೇ ಬಿಡ್ತಾನೆ ಅಂತ ಕೃಷ್ಣ ಬಾಣ ಬಿಡಲಿಕ್ಕೆ ಹೋದಾಗ ರುಕ್ಮಿಣಿ ಹೇಳಿದ್ಲು, ಅಯ್ಯೋ ಅವನು ನನ್ನ ಅಣ್ಣ ಅಂತ, ಅಂದರೆ ಕೊಲ್ಲಬೇಡ ಅಂತ. ಸೊ ಏನು ಈಗ ನನ್ನನ್ನೇ ದ್ವೇಷ ಮಾಡ್ತಾನೆ, ನಮ್ಮನ್ನೇ ಬೆನ್ನಟ್ಟಿಕೊಂಡು ಬಂದಿದ್ದಾನೆ, ನನ್ನನ್ನು ಕೊಂದು ಬಿಡ್ತಾನೆ, ಇಲ್ಲ ಅವನಿಂದ ನಿನ್ನನ್ನು ಕೊಲ್ಲಲಿಕ್ಕೆ ಆಗೋದಿಲ್ಲ, ನೀನು ಮಾತ್ರ ಅವನನ್ನು ಕೊಲ್ಲಬೇಡ, ನನ್ನ ಅಣ್ಣ ಅಂತ. ಸರಿ ಅಂತ ಹೇಳ್ಕೊಂಡು ಏನು ಮಾಡಿದ್ದಾನೆ, ಅವನಿಗೆಲ್ಲ ತಿರಸ್ಕಾರ ಎಲ್ಲ ಮಾಡಿ ಕಳಿಸಿದ್ದು, ಅದು ಓದಿಯಾಗಿದೆ ನಾವು. ಸೊ ಇಷ್ಟೆಲ್ಲ ಕೃಷ್ಣನ ದ್ವೇಷ ಮಾಡುವವ ರುಕ್ಮಿ. ಹಾಗಿರುವಾಗ ಕೃಷ್ಣನ ಮಗನಿಗೆ ರುಕ್ಮಿ ತನ್ನ ಮಗಳನ್ನು ಹೇಗೆ ಕೊಟ್ಟ ಅಂತ ಪ್ರಶ್ನೆ. ಇಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ ಇಲ್ಲಿ, ರುಗ್ಮಿ ಪುತ್ರ್ಯಾಂ, ರುಗ್ಮಿಯ ಮಗಳು, ಕೃಷ್ಣನ ಮಗ ರುಗ್ಮಿಯ ಪುತ್ರಿ, ರುಗ್ಮಿಯ ಮಗಳು. ಅಂದರೆ ಹೇಗಾಗತ್ತೆ, ಅವರಿಬ್ಬರು ಬದ್ಧ ದ್ವೇಷಿಗಳು, ಕೃಷ್ಣ ಮತ್ತು ರುಗ್ಮಿ ಅಂತೇಳಿದರೆ, ರುಗ್ಮಿಗೆ ಕೃಷ್ಣನನ್ನು ನೋಡಿದರೆ ಆಗೋದಿಲ್ಲ, ಆದರೆ ರುಕ್ಮಿಣಿ ತಂಗಿ ಅಲ್ವಾ, ಸೊ ಅವಳನ್ನು ಬಿಟ್ಟಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ಕೃಷ್ಣನೊಟ್ಟಿಗೆ ಅವಳು ಹೋಗಿದ್ದಾಳೆ, ಆದರೂ ತಂಗಿನೇ ಅಲ್ವಾ ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾನೆ, ರುಕ್ಮಿಣಿ ಕೇಳಿದ್ಲು, ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡ್ಬೋದಲ್ಲ ಅಂತ ಒಪ್ಪಿಬಿಟ್ಟ. ಯಾಕಂತೇಳಿದರೆ ತಂಗಿಗೆ ಬೇಜಾರು ಮಾಡಲಿಕ್ಕೆ ಕೂಡ್ದು ಅಂತ. ಸೊ ರುಗ್ಮಿ ಪುತ್ರ್ಯಾಂ, ಹಾಗಾದರೆ ಈ ಯಾರಿದ್ದಾನೆ ಪ್ರದ್ಯುಮ್ನ, ಅವ ಮದುವೆಯಾದದ್ದು ಯಾರು ಅಂತೇಳಿದರೆ ರುಗ್ಮಿ ಪುತ್ರಿಯನ್ನು. ಏನು ಹೆಸರು ಅವಳದು ಅಂತೇಳಿದರೆ ರುಗ್ಮವತ್ಯಾಂ, ಅವಳ ಹೆಸರು ರುಗ್ಮವತಿ ಅಂತ. ಈ ರುಗ್ಮಿ ಪುತ್ರಿ ಅಂದರೆ ಪ್ರದ್ಯುಮ್ನ ಹೆಂಡತಿ ಹೆಸರೇನು, ರುಗ್ಮವತ್ಯಾಂ, ರುಗ್ಮವತಿಯಲ್ಲಿ ಹುಟ್ಟಿದವ ಅನಿರುದ್ಧ ಅಂತ. ಇದು ಮತ್ತೆ ಅಂದರೆ ಅವನಿಗೆ ಕೇಳಿದ ಕೂಡಲೇ ಕೊಟ್ಟಿದ್ದಾನ ರುಗ್ಮಿ, ಅಲ್ಲ ಏನಾದರೂ ಕತೆ ನಡೆದಿದೆಯಾ ಅಂತ ಕೇಳಿದರೆ, ಆಹೃತಾಯಾಮ್ ಸ್ವಯಂವರ ಇಟ್ಟಿದ್ದಾನೆ. ಯಾರು, ರುಗ್ಮಿ. ಯಾರಿಗೆ, ತನ್ನ ಮಗಳು ರುಗ್ಮವತಿ, ಅವಳನ್ನು ಮದುವೆ ಆಗಲಿಕ್ಕೆ ಎಲ್ಲ ಕಂಡೀಷನ್ ಎಲ್ಲ ಹಾಕಿ ಸ್ವಯಂವರ ಇಟ್ಟಿದ್ದಾನೆ. ಆ ಸ್ವಯಂವರೇ ಅಂದರೆ ಸಪ್ತಮಿ ವಿಭಕ್ತಿ, ಸ್ವಯಂವರದಲ್ಲಿ ಆಹೃತಾಯಾಮ್, ಅವಳು ಪ್ರದ್ಯುಮ್ನಿಂದ ಅಪಹರಿಸಲ್ಪಟ್ಟು ತಕೊಂಡು ಬಂದದ್ದು. ಆಹೃತಾಯಾಮ್, ಯಾರು, ರುಗ್ಮವತಿ ಅವಳು ಆಹೃತಾಯಾಮ್, ಆಹೃತ ಅಂದರೆ ಅಪಹೃತ. ಸೊ ಇವಳು ಸ್ವಯಂವರದಲ್ಲಿ ಅಪಹೃತಳಾದವಳು. ಯಾರಿಂದ, ಪ್ರದ್ಯುಮ್ನಿಂದ. ಸೊ ಪ್ರದ್ಯುಮ್ನ ರುಕ್ಮವತಿಯ ಸ್ವಯಂವರಕ್ಕೆ ಹೋಗಿದ್ದಾನೆ. ರುಕ್ಮವತಿಯನ್ನು ಕಂಡು ಬಹಳ ಇಷ್ಟ ಆಗಿದೆ ಅವನಿಗೆ. ಇವನು ಅಂತೇಳಿದರೆ ಗೊತ್ತು, ಯಾರು, ತನ್ನ ತಂದೆ ಶ್ರೀಕೃಷ್ಣನ ವಿರೋಧಿ, ಯಾರು, ಈ ರುಕ್ಮಿ. ಆದ್ದರಿಂದ ತನ್ನ ತಾಯಿಯ, ಯಾರು, ರುಕ್ಮಿಣಿಯ ಅಣ್ಣ ಅಂದರೆ ತನಗೆ ಮಾವ, ಆದರೂ ಮಾವನ ಮಗಳನ್ನು ನನಗೆ ಕೊಡಲಿಕ್ಕಿಲ್ಲ, ಯಾಕೆ, ಅಪ್ಪನ ಮೇಲಿಂದ ಕೋಪದಿಂದ. ಅದಕ್ಕೋಸ್ಕರ ಏನು ಮಾಡಿದ, ಇದು ಇವನ ಹತ್ರ ಕೇಳಿ ಅವನು ಆಗುವುದಿಲ್ಲ ಅಂತ ತಿರಸ್ಕಾರ ಮಾಡೋದು, ಅವಮರ್ಯಾದೆ ಮಾಡೋದು, ಅದೆಲ್ಲ ಬೇಡ ಅಂತ ಅಪಹರಿಸ್ಕೊಂಡು ತಂದುಬಿಟ್ಟ. ಯಾರನ್ನು, ರುಕ್ಮವತಿಯನ್ನು. ಸೊ ಇದೆಲ್ಲ ಕತೆ ಏನಂತೇಳಿದರೆ ಮಹಾಭಾರತದಲ್ಲಿ ಎಲ್ಲ ಕತೆ ಡಿಟೇಲ್ಡ್ ಆಗಿ ಬರ್ತದೆ. ಇದನ್ನು ಸೂಕ್ಷ್ಮವಾಗಿ ಬಹಳ ಬ್ರೀಫ್ಲಿ ಅಂತೇಳಿದರೆ ಬಹಳ ಸಂಕ್ಷೇಪವಾಗಿ ಆಚಾರ್ಯರು ಹೇಳಿದ್ದಾರೆ. ಹೀಗೆ ರುಕ್ಮಿ ತನ್ನ ಮಗಳು ರುಕ್ಮವತಿಯ ಸ್ವಯಂವರ ಇಟ್ಟಿದ್ದಾನೆ. ಆ ಸ್ವಯಂವರದಲ್ಲಿ ಯಾರು, ಪ್ರದ್ಯುಮ್ನ ರುಕ್ಮವತಿಯನ್ನು ಅಪಹರಿಸಿಕೊಂಡು ತಂದು ಮದುವೆಯಾಗಿದ್ದಾನೆ. ಅಂದರೆ ರುಗ್ಮಿ ಆಮೇಲಿಂದಾದರೂ ಬಂದೇನಾದರೂ ಇದಕ್ಕೆ ತೊಂದರೆ ಮಾಡಿದಾನ ಅಂದರೆ ಇಲ್ಲ. ತಂಗಿಯ ಮೇಲಿನ ಪ್ರೀತಿಯಿಂದ ಸುಮ್ಮನಿದ್ದ. ಯಾರು,
ರುಕ್ಮಿ ಅನ್ನುವಂಥದ್ದು. ಅಲ್ಲಿ ಮತ್ತೆ ಎಲ್ಲ ಪ್ರಸಂಗ ಎಲ್ಲ ಇರ್ಬೋದು ಅದರಲ್ಲಿ ಸ್ವಲ್ಪ ಸ್ವಲ್ಪ. ಹೀಗೆ ರುಕ್ಮಿಪುತ್ರ್ಯಾಂ ಅಂತೇಳಿದರೆ ಈ ರುಕ್ಮಿಪುತ್ರಿ, ಅವಳ ಹೆಸರು ರುಕ್ಮವತಿ, ಅವಳನ್ನು ಸ್ವಯಂವರದಲ್ಲಿ ಅಪಹರಿಸಿಕೊಂಡು ಬಂದು ಮದುವೆಯಾದವನು ಪ್ರದ್ಯುಮ್ನ. ಸೊ ಇವಳಲ್ಲಿ ಈ ರುಕ್ಮವತಿಯಲ್ಲಿ ಪ್ರದ್ಯುಮ್ನನಿಂದ ಮಗನಾಗಿ ಹುಟ್ಟಿದವನು ಅನಿರುದ್ಧ ಅಂತ ಒಂದು ಕತೆ ಬಂತು 24ನೇ ಶ್ಲೋಕದಲ್ಲಿ. ನಂತರ 25ನೇ ಶ್ಲೋಕದಲ್ಲಿ ಈಗ ರುಕ್ಮವತಿ ಅಂತ ಹೇಳಿದರೆ ನಮಗೆ ಗೊತ್ತು, ರುಕ್ಮವತಿ ಅಂತ ಹೇಳಿದರೆ ರುಕ್ಮಿಯ ಮಗಳು ಅಂತ ಗೊತ್ತಿದೆ, ಅಂದರೆ ಈ ಜನ್ಮದ್ದು ಕತೆ. ಇನ್ನೀಗ ಅವಳು ಹಿಂದಿನ ಜನ್ಮದಲ್ಲಿ ಯಾರಾಗಿದ್ಲು ಈ ರುಕ್ಮವತಿ ಅಂತ. ಯಾಕಂತ ಹೇಳಿದರೆ ಪ್ರದ್ಯುಮ್ನನ ಕೈ ಹಿಡಿದಿದ್ದಾಳೆ. ಪ್ರದ್ಯುಮ್ನ ಅಂದರೆ ಯಾರು? ಮನ್ಮಥ. ಮನ್ಮಥನಿಗೆ ಯಾಕೆ ಈ ಪ್ರದ್ಯುಮ್ನ ಹೇಗಾದವ ಅಂತ ಹೇಳಿದರೆ ಅದು ಒಂದು ಕತೆ. ಆ ಕಥೆನೂ ನಾವೆಲ್ಲ ಓದಿ ಆಗಿದೆ. ಏನಂತ ಹೇಳಿದರೆ ಮನ್ಮಥ ಅಲ್ಲಿ ಯಾರು ಹುಟ್ಟಬೇಕಿತ್ತು, ಯಾರನ್ನು ಕೊಲ್ಲಲಿಕ್ಕೆ? ಶಂಬರಾಸುರ ಅಲ್ವಾ? ಶಂಬರಾಸುರನನ್ನು ಕೊಲ್ಲಲಿಕ್ಕೆ ಹುಟ್ಟಬೇಕಿತ್ತು ರುದ್ರದೇವರ ಮಗ ಸುಬ್ರಹ್ಮಣ್ಯ ಹುಟ್ಟಬೇಕಿತ್ತು ಅಲ್ವಾ? ಸೊ ಹೀಗೆಲ್ಲ ಕಥೆಗಳೆಲ್ಲ ಏನಾಗ್ತದೆ, ಆ ಪ್ರಸಂಗ ಆದಮೇಲೆ ಅದು ಮರ್ತೋಗಿಬಿಡ್ತದೆ. ಸೊ ಏನಾಯ್ತು ಅಲ್ಲಿಗೆ, ಈ ಮನ್ಮಥ ರುದ್ರದೇವರ ತಪಸ್ಸು ಮಾಡ್ತಾ ಕೂತರೆ ಅವರು ಪಾರ್ವತಿಯೊಟ್ಟಿಗೆ ಸಂಗಮ ಆಗೋದು ಯಾವಾಗ, ಅವರಿಗೆ ಮಗ ಹುಟ್ಟುವುದು ಯಾವಾಗ ಅಂತ ದೇವತೆಗಳೆಲ್ಲ ಹೋಗಿ ಮನ್ಮಥನಿಗೆ ಹೇಳಿದರು, ಮನ್ಮಥ ನೀನೊಂದು ಕಾಮಬಾಣ ಬಿಡು, ರುದ್ರದೇವರು ತಪಸ್ಸನ್ನು ನಿಲ್ಲಿಸಿಬಿಟ್ಟು ಪಾರ್ವತಿ ಹತ್ರ ಹೋಗಲಿ ಅಂತ. ಮನ್ಮಥ ಏನು ಮಾಡಿದ? ರುದ್ರದೇವರ ಮೇಲೆ ಬಾಣ ಪ್ರಯೋಗ ಮಾಡಿದ, ಕಾಮಬಾಣ. ರುದ್ರದೇವರು ಎಚ್ಚರ ಆಯ್ತು ಅವರಿಗೆ. ಎಚ್ಚರ ಆದ ಕೂಡಲೇ ಯಾರು ಬಾಣ ಬಿಟ್ಟದ್ದು ಅಂತ 3ನೇ ಕಣ್ಣು ಓಪನ್ ಮಾಡಿದರು. ಮನ್ಮಥ ಸುಟ್ಟು ಹೋಗಿಬಿಟ್ಟ. ಸೊ ಮನ್ಮಥ ಸುಟ್ಟು ಕರಕಲಾದ. ಆಮೇಲೆ ಆ ಕರಕಲಾಯಿತು, ಮನ್ಮಥ ಜೀವದಲ್ಲಿದ್ದಾನೆ, ಆದರೆ ಅವನಿಗೆ ಶರೀರ ಇಲ್ಲ. ಆ ಶರೀರ ಕೊಟ್ಟದ್ದೇ ಕೃಷ್ಣ ರುಕ್ಮಿಣಿ ಅವರ ಮಗನಾಗಿ ಮತ್ತೆ ಅದೇ ಮನ್ಮಥ ಏನು ಮಾಡಿದ, ಶರೀರವನ್ನು ಪಡ್ಕೊಂಡ. ಆಗ ಅವನಿಗೆ ಪ್ರದ್ಯುಮ್ನ ಅಂತ ಹೆಸರಾಯಿತು. ಸರಿ, ಹಾಗಾದರೆ ನಮಗೀಗ ಇದೆಲ್ಲ ಗೊತ್ತಾಯಿತು, ಆ ಮನ್ಮಥನೇ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ಈಗ ನಮಗೆ ಅದು ಸಹ ಗೊತ್ತಿದೆ ಅಲ್ವಾ, ಯಾರು ಅಂತ ಹೇಳಿದರೆ ಮನ್ಮಥನ ಹೆಂಡತಿ ರತಿ ಅಂತ ಗೊತ್ತಿದೆ ನಮಗೆ. ಆ ರತಿಯಲ್ಲಿ ಹೋದ್ಲು? ಈಗ ಮನ್ಮಥ ಪ್ರದ್ಯುಮ್ನಾದರೆ ರತಿಯಲ್ಲಿ ಹೋದ್ಲು ಅಂತ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ರತಿರೇವ ಹಿ ಯಾ ತಸ್ಯಾಂ ಜಾತ ಅಸೌ ಕಾಮನಂದನಃ. ಅಸೌ ಕಾಮನಂದನಃ ಅಂತೇಳಿದರೆ ಕಾಮದೇವ. ಕಾಮ ಅಂದರೆ ಯಾರು? ಮನ್ಮಥ. ಸೊ ಮನ್ಮಥ ನಂದನಃ ಅಂದರೆ ಯಾರು? ಅನಿರುದ್ಧ. ಸೊ ಮನ್ಮಥ ಅಂದರೆ ಅವನೇ ಪ್ರದ್ಯುಮ್ನ. ಸೊ ಅದು ಗೊತ್ತಾಯಿತು, ಕಾಮನಂದನಃ ಅನಿರುದ್ಧ. ಸೊ ಅಸೌ ಜಾತಃ ಅಂತೇಳಿದರೆ ಕಾಮನ ಮಗನಾಗಿ, ಅಂದರೆ ಮನ್ಮಥನ ಮಗನಾಗಿ, ಅಂದರೆ ಪ್ರದ್ಯುಮ್ನನ ಮಗನಾಗಿ ಹುಟ್ಟಿದವನೇ ಅನಿರುದ್ಧ. ಇಲ್ಲಿ ತಸ್ಯಾಂ ಅಂತೇಳಿದರೆ ನಮಗೆ ಗೊತ್ತಾಯಿತು, ರುಕ್ಮವತಿಯಲ್ಲಿ ಹುಟ್ಟಿದ್ದು. ತಸ್ಯಾಂ ಜಾತಃ, ಅವನು ಹುಟ್ಟಿದ್ದೇನೆ ಅಂತೇಳಿದರೆ ಮನ್ಮಥನಿಗೆ ಅಂತೇಳಿದರೆ ಪ್ರದ್ಯುಮ್ನನಿಗೆ ರುಕ್ಮವತಿಯಲ್ಲಿ ಹುಟ್ಟಿದವನು ಅನಿರುದ್ಧ. ರುಕ್ಮವತಿ ಯಾರು ಹಾಗಾದರೆ? ರತಿದೇವಿ. ರತಿರೇವ, ಅವಳು ರತಿಯೇ, ರತಿದೇವಿಯೇ ರುಕ್ಮಿಯ ಮಗಳಾಗಿ ರುಕ್ಮವತಿಯಾಗಿ ಹುಟ್ಟಿದ್ದು. ರತಿರೇವ, ರತಿದೇವಿಯೇ, ರತಿರೇವ ಹಿ ಯಾರು ತಸ್ಯಾಂ ಜಾತಃ ಅಂತೇಳಿದ್ರೆ ರುಕ್ಮಿಯಲ್ಲಿ ಅಂತೇಳಿದ್ರೆ ಹುಟ್ಟಿದವಳು. ರತಿರೇವ, ರತಿಯೇ ಹುಟ್ಟಿದ್ದಾಳೆ ರುಕ್ಮವತಿಯಾಗಿ. ಈಗ ರುಕ್ಮವತಿ ಪ್ರದ್ಯುಮ್ನರಿಂದ ಹುಟ್ಟಿದವನು ಅನಿರುದ್ಧ. ಈಗ ಎಲ್ಲ ಏನಿದೆ ನಮಗೆ, ಎಲ್ಲ ಸಂದೇಹ ಏನಿದೆ ಎಲ್ಲ ಪರಿಹಾರ ಆಯಿತು. ಈಗ ನಮಗೆ ಪ್ರದ್ಯುಮ್ನೇ ಮನ್ಮಥನೇ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ರತಿದೇವಿಯೇ ಮನ್ಮಥನ ಹೆಂಡತಿ ರತಿದೇವಿ ಯಾರಿದ್ದಾಳೆ ಅವಳೇ ಯಾರು ರುಕ್ಮವತಿಯಾಗಿ ಹುಟ್ಟಿದ್ದು. ಆ ಪ್ರದ್ಯುಮ್ನ ಮತ್ತು ರುಕ್ಮವತಿ ಇವರಿಗೆ ಅಂದರೆ ಮನ್ಮಥ ಮತ್ತು ರತಿ ಅಂತ, ಮೂಲದಲ್ಲಿ ಅವರು ಮನ್ಮಥ ಮತ್ತು ರತಿ. ಈಗ ಕೃಷ್ಣನ ಮಗ ಪ್ರದ್ಯುಮ್ನ ಮತ್ತು ಅವನ ಹೆಂಡತಿ ರುಕ್ಮವತಿ. ಅವಳು ಯಾರು ಅಂತ ಹೇಳಿದರೆ ಅವಳು ರುಕ್ಮಿಪುತ್ರಿ. ಸೊ ಇಷ್ಟೆಲ್ಲ ಗೊತ್ತಾಯಿತು. ಸೊ ರತಿರೇವ, ಅವಳು ರತಿದೇವಿಯೇ ಆಗಿದ್ದಾಳೆ ಯಾರು? ರುಕ್ಮವತಿ. ಸೊ ಅವರಲ್ಲಿ ಪ್ರದ್ಯುಮ್ನ ಮತ್ತು ಈ ರತಿದೇವಿಯಲ್ಲಿ ಹುಟ್ಟಿದವನು ಕಾಮನಂದನ. ನೀವು ಅವನನ್ನು ಕಾಮನಂದನ ಅಂತ ಹೇಳಿ
ಅಥವಾ ಅನಿರುದ್ಧ ಅಂತಲೂ ಹೇಳಿ, ಅಥವಾ ಪ್ರದ್ಯುಮ್ನ ನಂದನ ಅಂತ ಹೇಳಿ, ಅಥವಾ ರತಿ ನಂದನ ಅಂತ ಹೇಳಿ, ಅಥವಾ ರುಕ್ಮವತಿ ನಂದನ ಅಂತ ಹೇಳಿ, ಎಲ್ಲ ಒಂದೇ, ಅಲ್ಲಿಗೆ ಹೋಗ್ತದೆ, ಅನಿರುದ್ಧ ಅಂತ ಆಗ್ತದೆ. ನಂತರ ಪೂರ್ವಮಪಿ ಅನಿರುದ್ಧಾಖ್ಯೋ, ಹಾಗಾದರೆ ಈ ಜನ್ಮದಲ್ಲಿ ಅನಿರುದ್ಧ, ಇವನು ಪೂರ್ವ ಜನ್ಮದಲ್ಲಿ ಯಾರಾಗಿದ್ದ? ಈಗ ನಮಗೆ ಇವನು ಗೊತ್ತಾಯಿತು, ಮನ್ಮಥ, ರತಿದೇವಿ ಅವರೇ, ಪ್ರದ್ಯುಮ್ನ, ಯಾವುದು ರುಕ್ಮವತಿ, ಅದೆಲ್ಲ ಗೊತ್ತಾಯಿತು. ಈಗ ನಾವು ಅನಿರುದ್ಧ ಅಂತೇಳಿದರೆ ಪ್ರದ್ಯುಮ್ನ ಮತ್ತು ಅವನ ಹೆಂಡತಿ ರುಕ್ಮವತಿಯಲ್ಲಿ ಕಾಮನಂದನ ಅನಿರುದ್ಧ ಹುಟ್ಟಿದ್ದಾನ ಅಂತ ಎಲ್ಲ ಗೊತ್ತಾಯಿತು. ಈ ಅನಿರುದ್ಧ ಈ ಜನ್ಮದ ಕಥೆ ಗೊತ್ತಾಯಿತು. ಇನ್ನು ಮೂಲದಲ್ಲಿ ಏನು ಅನಿರುದ್ಧ ಅಂತ ಕೇಳಿದರೆ, ಪೂರ್ವಮಪಿ ಅನಿರುದ್ಧಾಖ್ಯೋ, ಇವನು ಪೂರ್ವದಲ್ಲಿ ಕೂಡ ಅನಿರುದ್ಧನೇ ಆಗಿದ್ದ. ಪೂರ್ವಂ ಅಪಿ ಅಂದರೆ ಅಂದರೆ ಪೂರ್ವ ಜನ್ಮದಲ್ಲಿ ಕೂಡ ಪೂರ್ವಂ ಅಪಿ ಅನಿರುದ್ಧಾಖ್ಯೋ, ಇವನ ಹೆಸರು ಆಖ್ಯ ಅಂದರೆ ಹೆಸರಿನ ಅಂತ ಹೇಳಿದ್ರೆ ಅನಿರುದ್ಧ ಅಂತಲೇ ಇವನ ಹೆಸರು. ಪೂರ್ವಂ ಅಪಿ ಅನಿರುದ್ಧಾಖ್ಯೋ ವಿಷ್ಣೋ ತನ್ನಾಂನ ಏವಚ. ವಿಷ್ಣುವಿಗೆ 4 ಹೆಸರುಂಟು. ಯಾವುದೆಲ್ಲ? 5 ಹೆಸರುಂಟು ತಿಳ್ಕೊಳ್ಳಿ. ನಾರಾಯಣ ಅಂತ ಒಂದು ಹೆಸರು, ಆಮೇಲೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಸೊ ಈ 4. ಹಾಗಾದರೆ ಅನಿರುದ್ಧ ಅಂತೇಳಿದರೆ ವಿಷ್ಣುವಿದ್ದೇ ಒಂದು ರೂಪ. ಆ ವಿಷ್ಣುವಿದ್ದೇ ಒಂದು ರೂಪ ಅನಿರುದ್ಧನೇ ಇವನು ಅಂತೇಳಿದರೆ ಅಲ್ಲ. ವಿಷ್ಣುವಿನ ಒಂದು ರೂಪ ಅನಿರುದ್ಧ ಬೇರೆ ಆಯ್ತಲ್ಲ. ಸೊ ಆ ಅನಿರುದ್ಧನ ಆವೇಶ ಈ ಅನಿರುದ್ಧನ ಮೇಲೆ ಇದೆ, ಅಷ್ಟು ಮಾತ್ರ. ಪ್ರದ್ಯುಮ್ನ ಅಂತ ದೇವರದ್ದು 5 ರೂಪದಲ್ಲಿ ಒಂದು ಪ್ರದ್ಯುಮ್ನ ಅಂತ. ಆ ಪ್ರದ್ಯುಮ್ನನ ಆವೇಶ ಈ ಪ್ರದ್ಯುಮ್ನಲ್ಲಿ ಇದೆ. ಅನಿರುದ್ಧನ ಆವೇಶ ಈ ಅನಿರುದ್ಧನಲ್ಲಿದೆ. ಸಂಕರ್ಷಣನ ಆವೇಶ ಬಲರಾಮನಲ್ಲಿದೆ. ಸೊ ಹೀಗೆ. ಸೊ ಇಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸೊ ಸಂಕರ್ಷಣನ ಆವೇಶ ಬಲರಾಮನಲ್ಲಿ, ಪ್ರದ್ಯುಮ್ನನ ಆವೇಶ ಅಂದರೆ ದೇವರ ಹೆಸರು ಪ್ರದ್ಯುಮ್ನ, ಆ ಪ್ರದ್ಯುಮ್ನನ ಆವೇಶ ಈ ಪ್ರದ್ಯುಮ್ನಲ್ಲಿ. ದೇವರದ್ದು ಇನ್ನೊಂದು ರೂಪ ಅನಿರುದ್ಧ, ಆ ಅನಿರುದ್ಧನ ಆವೇಶ ಈ ಅನಿರುದ್ಧನಲ್ಲಿ. ಆಮೇಲೆ ಹಾಗಾದರೆ ನೀವು ವಾಸುದೇವನನ್ನು ಬಿಟ್ಟರಿ. ವಾಸುದೇವ ಅಂತ ಹೇಳಿದರೆ ಭಗವಂತನ ರೂಪ ಅಲ್ವಾ, ಅವರೇ ಕೃಷ್ಣನಾಗಿ ಹುಟ್ಟಿದ್ದಲ್ವಾ. ಸೊ ಅದಾದರೆ ಏನು ಅವತಾರ ಅದು ಅಂತೇಳಿದರೆ, ವಾಸುದೇವ ಅಂದರೂ ಅದೇ, ಕೃಷ್ಣ ಅಂದರೂ ಅದೇ, ನಾರಾಯಣ ಅಂದರೂ ಅದೇ, ಅನಿರುದ್ಧ ಅಂದರೆ ಪ್ರದ್ಯುಮ್ನ ಅಂದರೂ ಅದೇ. ಅವರೆಲ್ಲ ಕೃಷ್ಣ ಯಾವುದು ಭಗವಂತನ ಎಲ್ಲ ರೂಪಗಳು ಅಂತೇಳಿದರೆ ಎಲ್ಲ ಒಂದೇ. ಭಗವಂತನ ಯಾವ ರೂಪ ತಗೊಂಡ್ರು ಅದು ಭಗವಂತನೇ ಅಂತ ಅರ್ಥ. ಸೊ ಹಾಗಾದರೆ ಶ್ರೀಕೃಷ್ಣ ಬೇರೆ ಅಲ್ಲ, ವಾಸುದೇವ ಬೇರೆ ಅಲ್ಲ, ಶ್ರೀಕೃಷ್ಣ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಹೀಗೆ ಇಷ್ಟೆಲ್ಲ ಕಥೆ ಆಯಿತು. ಆಮೇಲೆ ಪೂರ್ವಮಪಿ ಅನಿರುದ್ಧಾಖ್ಯೋ, ಇವನ ಹೆಸರು ಮೊದಲು ಕೂಡ ಅನಿರುದ್ಧ ಅಂತಲೇ ಇತ್ತು. ವಿಷ್ಣೋ ತತ್ ನಾಮ್ನ, ವಿಷ್ಣುವಿಗೂ ಒಂದು ಹೆಸರು ಅದು ಉಂಟು ಅನಿರುದ್ಧ ಅಂತ. ಅದು 5 ಹೆಸರಿನಲ್ಲಿ ಒಂದು ಅನಿರುದ್ಧ ಅಂತ ಇದೆ. ವಿಷ್ಣೋ ತತ್ ನಾಮ್ನ, ಅದೇ ಹೆಸರಿನ ಅನಿರುದ್ಧ, ಅವನ ಆವೇಶಯುಕ್ತ. ಅದೇ ಹೆಸರು ವಿಷ್ಣುವಿನ ಅದೇ ಹೆಸರು ಅಂತ ಹೇಳಿದರೆ ಅನಿರುದ್ಧ ಅಂತ ಹೆಸರು. ಅವನ ಆವೇಶ ಈ ಅನಿರುದ್ಧನ ಮೇಲೆ ಇದೆ. ಪೂರ್ವದಲ್ಲಿ ಕೂಡ ಅನಿರುದ್ಧ ಅಂತ ಹೆಸರಿತ್ತು. ಇನ್ನು ಏನು ಹೇಳ್ತಾರೆ ಈಗ? ಪೂರ್ವಮಪಿ ಅನಿರುದ್ಧಾಖ್ಯೋ ವಿಷ್ಣೋ ತತ್ ನಾಮ್ನ ಏವಚ ಆವೇಶಯುಕ್ತ. ವಿಷ್ಣುವಿನ ಒಂದು ರೂಪ ಅನಿರುದ್ಧ ರೂಪ, ಆ ಅನಿರುದ್ಧನ ಆವೇಶ ಈ ಅನಿರುದ್ಧನ ಮೇಲಿದೆ. ಅದಕ್ಕೋಸ್ಕರ ನಿಮಗೆ ನಾನು ಸುಲಭವಾಗಲಿ ಅಂತೇಳಿಬಿಟ್ಟು ನಾನು ಏನು ಹೇಳಿದೆ ಅಂತೇಳಿದರೆ, ವಾಸುದೇವನೇ ಕೃಷ್ಣನಾಗಿ ಹುಟ್ಟಿದ್ದು. ಇನ್ನು 3 ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಇದು 5 ರೂಪಗಳು. ನಾರಾಯಣನನ್ನು ಸೇರಿ 5 ರೂಪಗಳು, ಮುಖ್ಯವಾದ 5 ರೂಪಗಳು. ಸೊ ಸಂಕರ್ಷಣನ ಆವೇಶ, ಸಂಕರ್ಷಣನೇ ಬಲರಾಮನಾಗಿ ಹುಟ್ಟಿದ್ದಲ್ಲ, ಆದಿಶೇಷ ಅವತಾರ ಮಾಡಿದ್ದು ಅದು ಬಲರಾಮನಾಗಿ. ಈ ಆದಿಶೇಷನ ಅವತಾರನಾದ ಬಲರಾಮ, ಅವನ ಆವೇಶ ಇರುವುದು ಸಂಕರ್ಷಣಂದು. ಈಗ ನಮಗೆ ಪ್ರದ್ಯುಮ್ನಂದು ಪೂರ್ತಿ ಗೊತ್ತಿದೆ. ಮೊದಲು ಮನ್ಮಥನಾಗಿದ್ದ, ಈಗ ಕೃಷ್ಣ ರುಕ್ಮಿಣಿಯವರ ಹೊಟ್ಟೆಯಲ್ಲಿ ಹುಟ್ಟಿದ ಅಂತ ಹೇಳಿದ ಅದೇ ಮನ್ಮಥನಿಗೆ ಶರೀರ ಕೊಟ್ಟರು, ಅವನು ಪ್ರದ್ಯುಮ್ನಾದ. ಸೊ ಈ ಪ್ರದ್ಯುಮ್ನಿಗೆ ಭಗವಂತನ ಪ್ರದ್ಯುಮ್ನ ರೂಪದ ಆವೇಶ ಇದೆ. ಇನ್ನು ಅನಿರುದ್ಧ ಅಂದರೆ ಯಾರು ಅಂತ ಗೊತ್ತಾಯಿತು. ಪ್ರದ್ಯುಮ್ನ ಮತ್ತು
ಅವಳು ರುಕ್ಮವತಿ, ಅವರ ಮಗನ ರುಕ್ಮವತಿಯ ರತಿ. ಸೊ ರುಕ್ಮವತಿ ಮತ್ತು ಪ್ರದ್ಯುಮ್ನನ ಮಗನಾಗಿ ಹುಟ್ಟಿದ್ದಾನೆ ಅನಿರುದ್ಧ. ಅವನೇ ಕಾಮನಂದನ. ಕಾಮ ಮನ್ಮಥ ಎಲ್ಲ ಒಂದೇ, ಕಾಮ ಮನ್ಮಥ ಪ್ರದ್ಯುಮ್ನ ಎಲ್ಲ ಒಂದೇ. ಸೊ ಕಾಮನಂದನ ಅನಿರುದ್ಧ ಹುಟ್ಟಿದ್ದಾನೆ. ಈ ಅನಿರುದ್ಧ ಮೊದಲು ಅವನಿಗೆ ಅನಿರುದ್ಧ ಅಂತ ಪೂರ್ವರೂಪದಲ್ಲಿಯೂ ಅನಿರುದ್ಧ ಅಂತ ಹೆಸರಿತ್ತು. ಭಗವಂತನ ಅನಿರುದ್ಧ ರೂಪದ ಆವೇಶ ಈ ಅನಿರುದ್ಧನ ಮೇಲೆ. ಹೀಗೆ ಸೊ ಹೀಗೆ ಆವೇಶಯುಕ್ತ. ಆದ್ದರಿಂದ ಇವನು ಕೃಷ್ಣನ ಮೊಮ್ಮಗ ಅನಿರುದ್ಧ. ಆಮೇಲೆ ಕೃಷ್ಣನೇ ಅನಿರುದ್ಧ ರೂಪದಲ್ಲಿ ಇದ್ದು ಆ ಅನಿರುದ್ಧ ರೂಪದ ಆವೇಶ ಈ ಅನಿರುದ್ಧನಲ್ಲಿ. ಹೀಗಾಗಿ ಅಂದರೆ ಮನ್ಮಥ ಇವನ ಯಾರ ಮಗ? ಪ್ರದ್ಯುಮ್ನನ ಮಗ, ಕೃಷ್ಣನ ಮಗನ ಮಗ. ಹೀಗೆ ಈ ಯಾರು ಅನಿರುದ್ಧ ಆವೇಶಯುಕ್ತ, ಬಲವಾನ್ ಬಲಿಷ್ಠನಾಗಿದ್ದ, ರೂಪವಾನ್ ಆಗಿದ್ದ, ಸರ್ವಶಾಸ್ತ್ರವಿತ್ ಸರ್ವಶಾಸ್ತ್ರವನ್ನು ತಿಳಿದವನಾಗಿದ್ದ. ಸೊ ಆಮೇಲಿಂದ ಒಂದು ಲೈನ್ ಮುಂದಿನ ಲೈನನ್ನು ಸೇರಿಸ್ಕೊಂಡ್ಬಿಡ್ತೀನಿ. ತಸ್ಮಾತ್ ತಾನ್ ತ್ರೀನ್ ಋತೆ. ಆದ್ದರಿಂದ ಇದೆಲ್ಲ ಹೇಳಿದರು. ಬಲರಾಮ ಅಂದರೆ ಯಾರು ಗೊತ್ತಾಯ್ತಲ್ವ? ಅಂದರೆ ಬಲರಾಮ ಅಂದರೆ ಆದಿಶೇಷನೇ ಬಲರಾಮನಾಗಿ ಹುಟ್ಟಿದ್ದು. ಆದಿಶೇಷ ಅಂದರೆ ಯಾರು? ಅಂದರೆ ನಾರಾಯಣನ ಶಯ್ಯೆ, ನಾರಾಯಣನ ವಾಹನ ಯಾರು? ಗರುಡ. ಶಯ್ಯ ಯಾರು? ಆದಿಶೇಷ. ಆ ಆದಿಶೇಷನೇ ಹುಟ್ಟಿದ್ದು ಎಲ್ಲಿ? ಇಲ್ಲಿ ಬಲರಾಮನಾಗಿ. ಅಂತೇಳಿದರೆ ಎಷ್ಟು ಹತ್ತಿರದ ಸಂಬಂಧ. ತನ್ನ ಶಯ್ಯೆಯಾದ ಆದಿಶೇಷನೇ ಬಲರಾಮನಾಗಿ ಹುಟ್ಟಿದ್ದಾನೆ. ಆಮೇಲೆ ಭಗವಂತನ ಸಂಕರ್ಷಣ ರೂಪದ ಆವೇಶ ಇದೆ. ಆದ್ದರಿಂದ ಬಲರಾಮನನ್ನು ಕಳಿಸಲಿಲ್ಲ. ತಸ್ಮಾತ್ ತಾನ್ ತ್ರೀನ್ ಋತೆ. ಆ 3 ಜನರನ್ನು ಕೃಷ್ಣ ಪಾರ್ಥ ಸಹಾಯ ಕಾರಣಾತ್, ಪಾರ್ಥನ ಸಹಾಯಕ್ಕೆ ಕಳಿಸ್ಲಿಲ್ಲ ಅಂತ ಹೇಳ್ತಾರೆ. ಈ ಲಾಸ್ಟ್ ಲೈನು ಅವರು ಓದಿರಲಿಲ್ಲ, ಯಾರು ನಾಳೆ ಓದ್ತಾರೆ ಅದನ್ನು, ಆ ಲೈನನ್ನು. ಸೊ ಇಲ್ಲಿ ಇದು ಯಾವುದಕ್ಕೆ ಇದಕ್ಕೆ ಕನೆಕ್ಟೆಡ್ ಆದ ಕಾರಣ ಈ ಲೈನನ್ನು ಸೇರಿಸ್ಕೊಂಡಿದ್ದೀನಿ. ತಸ್ಮಾತ್ ಆದ್ದರಿಂದ ಈ 3 ಜನರದ ವಿಷಯ ಹೇಳಿದರು. ಬಲರಾಮನ ವಿಷಯ ಹೇಳಿದರು, ಪ್ರದ್ಯುಮ್ನನ ವಿಷಯ ಹೇಳಿದರು, ಪ್ರದ್ಯುಮ್ನ ಹೆಂಡತಿಯ ವಿಷಯ ಹೇಳಿದರು. ಸೊ ಅವಳದು ಮೂಲ ರೂಪದಲ್ಲಿ ಏನು ಅಂತ ಹೇಳಿದರು. ಆಮೇಲಿಂದ ಹೇಗೆ ಅವಳನ್ನು ಕರ್ಕೊಂಡು ಬಂದು ಮದುವೆ ಆದದ್ದು ಅಂತ, ಆ ಸ್ವಯಂವರ ಅಪಹರಿಸಿಕೊಂಡು ಬಂದದ್ದು ಅಂತ ಹೇಳಿದರು. ಅದೆಲ್ಲ ಹೇಳಿಬಿಟ್ಟು ಅವಳೇ ರತಿ ಅಂತ ಹೇಳಿದರು. ಸರಿ, ಅಲ್ಲಿ ಪ್ರದ್ಯುಮ್ನ ಗೊತ್ತಾಯಿತು, ಅವಳು ಇವಳದು ಗೊತ್ತಾಯಿತು, ಯಾರ್ದು ರುಕ್ಮವತಿದು ಗೊತ್ತಾಯಿತು. ಅವರ ಮಗ ಯಾರು? ಅನಿರುದ್ಧ. ಈ ಅನಿರುದ್ಧನಿಗೆ ಮೂಲ ರೂಪದ ಅಂತ ಹೇಳಿದ್ರೆ, ಮೂಲ ರೂಪದಲ್ಲಿ ಅವನ ಹೆಸರು ಅನಿರುದ್ಧ ಆಗಿತ್ತು ಅನ್ನುವಂಥದ್ದು ವಿಶೇಷ ಏನು ಇದು ಬೇಕಂತಿಲ್ಲ. ಅಂತೇಳಿದರೆ ಆ ಅನಿರುದ್ಧ ಅಂತೇಳುವ ಭಗವಂತನ ರೂಪ, ಅದ ಆವೇಶ ಈ ಅನಿರುದ್ಧನ ಮೇಲೆ ಇದ್ದು ಅವನು ಕೃಷ್ಣನ ಮಗ, ಕೃಷ್ಣನ ಮೊಮ್ಮಗನಾದ ಕಾರಣ ಬಲವಾನಾಗಿದ್ದ, ರೂಪವಾನಾಗಿದ್ದ, ಸರ್ವಶಾಸ್ತ್ರವಿತ್ ಎಲ್ಲ ಶಾಸ್ತ್ರವನ್ನು ತಿಳಿದವನು, ವಿತ್ ಅಂದರೆ ತಿಳಿದವನು ಆಗಿದ್ದ. ತಸ್ಮಾತ್ ಹಾಗಾದರೆ ನಮಗೆ ಬಲರಾಮನ ವಿಷಯ ಪೂರ್ತಿ ಗೊತ್ತಾಯ್ತು, ಪ್ರದ್ಯುಮ್ನನ ವಿಷಯ ಪೂರ್ತಿ ಗೊತ್ತಾಯ್ತು, ಅನಿರುದ್ಧನ ವಿಷಯ ಪೂರ್ತಿ ಗೊತ್ತಾಯಿತು. ಕೃಷ್ಣನಿಗೆ ಇವರು ಬಹಳ ಬೇಕಾದವರು. ಆದ್ದರಿಂದ ತಸ್ಮಾತ್ ತಾನ್ ತೀನ್ ಋತೆ, ಸ್ತ್ರೀನ್ ಋತೆ ಅಂದರೆ ಅದನ್ನು ಬಿಡಿಸಿದರೆ ತಸ್ಮಾತ್ ತಾನ್ ಅವರನ್ನು, ತ್ರೀನ್ 3 ಜನರನ್ನು, ಋತೆ ಬಿಟ್ಟು, ಕೃಷ್ಣನು ಪಾರ್ಥ ಸಹಾಯ ಕಾರಣಾತ್ ಅರ್ಜುನನಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ ಇವರು 3 ಜನರನ್ನು ಕಳಿಸ್ಲಿಲ್ಲ. ಯಾಕಂದರೆ ಕೃಷ್ಣನಿಗೆ ಬಹಳ ಬೇಕಾದವರು ಅನ್ನುವಂಥ ವಿಷಯ ಇದು. ಸೊ ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಸೊ ಏನೀಗ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಪ್ರತಿಜ್ಞೆ ಅಂತ ಹೇಳಿದ್ರೆ, ಒಂದು ವೇಳೆ ಬ್ರಾಹ್ಮಣನ ಮಕ್ಕಳನ್ನು ತನಗೆ ರಕ್ಷಣೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ತಾನು ಬೆಂಕಿಗೆ ಬಿದ್ದು ಸತ್ತು ಹೋಗ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಸೊ ಕೃಷ್ಣನಿಗೆ ಎಲ್ಲ ವಿಷಯ ಎಲ್ಲ ಗೊತ್ತಿದೆ. ಆಮೇಲೆ ಬ್ರಾಹ್ಮಣನ ಮಕ್ಕಳ ರಕ್ಷಣೆಗಂತೂ ಹೊರಟು ಹೋಗಿದ್ದಾನೆ. ಹೊರಟು ಹೋಗುವಾಗ ಈ 3 ಜನರನ್ನು ಕಳಿಸ್ಲಿಲ್ಲ ಅಂತ ಹೇಳುವಾಗ, ಈ 3 ಜನರನ್ನು ಯಾಕೆ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಕೃಷ್ಣನಿಗೆ ಬಹಳ ಹತ್ತಿರದ ಸಂಬಂಧ. ಆದ್ದರಿಂದ ಈ 3 ಜನರನ್ನು ಕಳಿಸ್ಲಿಲ್ಲ. ಅವರನ್ನು ಕಳಿಸಿ ಅದು ಅರ್ಜುನನಿಗಾಗಲಿಲ್ಲ, ಇವರಿಗೂ ಆಗಲಿಲ್ಲ ಅಂತೇಳಿದರೆ ಹಾಗಾದರೆ ಕೃಷ್ಣನ ಅಷ್ಟು ಹತ್ತಿರದ ಸಂಬಂಧ ಅವರಿಗೂ ಆಗಲಿಲ್ಲ ಅಂತ ಕೃಷ್ಣನಿಗೆ ಅಪಕೀರ್ತಿ ಬರ್ತದೆ ಅಂತ ಹೇಳಿಬಿಟ್ಟು ಇವರಿಗೂ ಅಪಕೀರ್ತಿ, ಕೃಷ್ಣನಿಗೂ ಅಪಕೀರ್ತಿ. ಆದ್ದರಿಂದ ಅವರ 3 ಜನರನ್ನು ಬಿಟ್ಟು ಉಳಿದ ಯಾದವರನ್ನು ಮಾತ್ರ ಕೃಷ್ಣ ಅರ್ಜುನನ ಸಹಾಯಕ್ಕೆ ಕಳಿಸಿದ್ದಾನೆ ಅನ್ನುವಂಥದ್ದು ಆ ವಿಷಯ. ಅಷ್ಟು ಎಲ್ಲಿಗೆ ಮುಗೀತು. ಅಲ್ಲಿ ಕೃಷ್ಣ ಅರ್ಪಣೆ ಮಸ್ತು. ಮುಂದೆ ಏನಾಗುತ್ತೆ ಅಂತ ನಾಳೆ ನೋಡುವ.